ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ರೆ SSTV. ನಾನು ವಿಶ್ವಶೆಟ್ಟಿ. ಇವತ್ತು ನಾವು ಲಾಯರ್ ಜಗದೀಶ್ ಅವ್ರನ್ನ ಮೀಟ್ ಮಾಡೋಣ ಅಂತ ಅವ್ರ ಮನೆಗೆ ಬಂದಿದ್ವಿ. ಬನ್ನಿ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್ ಇದ್ದಾರೆ, ತುಂಬಾ ಬಿಸಿ ಇದ್ದಾರೆ, ಆದ್ರೂ ಕೂಡ ನಮ್ಗೊಂದಿಷ್ಟು ಟೈಮ್ ಕೊಟ್ಟಿದ್ದಾರೆ. ಬನ್ನಿ ಮಾತಾಡಿಸ್ತಾ ಹೋಗ್ತೀನಿ. ಸರ್ ಹಾಯ್. ನಮಸ್ಕಾರ ಸರ್, ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ. ತುಂಬಾ ದಿನಗಳಾಯ್ತು ನಿಮ್ಮನ್ನ ನೋಡಿದೆ, ಭೇಟಿ ಮಾಡಿದೆ. ಓಕೆ, ಹೇಗ್ ನಡೀತಿದೆ ಕೆಲಸ ಎಲ್ಲ? ಇವಾಗ ಹೇಗಿದ್ದೀರಾ? ರೀಸ್ಟಾರ್ಟ್ ಮತ್ತೆ ಕಳೆದ 3 ತಿಂಗಳಿಂದ ಯಾವ್ದೋ ಒಂದು FIR ಆಗಿ ನಿಮ್ಗೆಲ್ಲರೂ ಗೊತ್ತಿರ್ಬೋದು. ಹಾಗಾಗಿ ಮೊನ್ನೆ ತಾನೇ ರಿಲೀಸ್ ಆಯ್ತು. ಸೊ ಒಂದ್ ಸೆಕೆಂಡ್ ಮತ್ತೆ ಜೀವನ ಶುರು ಮಾಡ್ಬೇಕಲ್ವಾ, ಜೀವನ ಶುರು ಮಾಡ್ಬೇಕು, ಧ್ವನಿ ಶುರು ಮಾಡ್ಬೇಕು, ಹೋರಾಟ ಶುರು ಮಾಡ್ಬೇಕು. ಹಾಗಾಗಿ ನಡೀತಾ ಇದೆಲ್ಲ. ಅವತ್ತು ಆಕ್ಚುಲಿ ಏನಾಗಿತ್ತಂತ ಸರ್? ಒಂದಿಷ್ಟು ಘಟನೆ ನಡೆದು ಆ ತರದೆಲ್ಲ ಆಗೋಯ್ತು. ಬಟ್ ಅವತ್ತು ಪ್ರಾಪರ್ ಏನಾಗಿತ್ತು ಅವತ್ತಿನ ದಿನ? ನಾನು ಬಿಗ್ ಬಾಸ್ ಇಂದ ಬಂದ್ಮೇಲೆ ಸ್ವಲ್ಪ ನಮ್ಮೂರೆಲ್ಲ ಇಡೀ ಬೆಂಗಳೂರಲ್ಲಿ ಈ ಡ್ರಗ್ ಮಾಫಿಯಾ ದೊಡ್ಡ ಮಟ್ಟಕ್ಕೆ ಎಸ್ಟಾಬ್ಲಿಷ್ಮೆಂಟ್ ಆಗ್ಬಿಟ್ಟಿದೆ. ಕಳೆದ 10 ವರ್ಷ 2010ರಿಂದ 15 ವರ್ಷಗಳ ಕಾಲ ಸಿಕ್ಕಾಪಟ್ಟೆ ಬೀದಿನಲ್ಲಿ ಡ್ರಗ್ಸ್ ಸಿಗ್ತಾ ಇದೆ ನಮ್ಮೂರಲ್ಲೂ ಕೂಡ. ಸೊ ನಮ್ಮೂರಲ್ಲಿ ನಮ್ಗೇನು ಅಂತಂದ್ರೆ, ಯಾರೋ ಒಂದ್ಸತಿ ನಮಗೆ ಒಂದಷ್ಟು ಜನ ನಮ್ಮ ಸ್ನೇಹಿತರು ನೋಡಕ್ ಬಂದಾಗ ನನಗೊಂದು ಅಡ್ವೈಸ್ ಮಾಡಿದ್ರು, ಇಲ್ಲಿ ನಿಮ್ಮ ಕೊಡಿಗಳಲ್ಲೂ ಸಹ ನಮ್ಮೂರುಗಳ ತರ ಡ್ರಗ್ ಟ್ರಾಫಿಕಿಂಗು ಮತ್ತೆ ಡ್ರಗ್ ಯೂಸ್ ಮಾಡುವಂತ ಹುಡುಗರು ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಏನ್ ಜಗದೀಶ್ವರ, ಈ ತರ ನೀವುಗಳು ಏನು ಮಾಡಕ್ಕಾಗಲ್ಲ ಅಂತ ಒಂದು ಮಾತಂದ್ರು. ಸೊ ಅವಾಗ ಏನ್ ಮಾಡಿದ್ವಿ, ಇಲ್ಲೊಂದು ವಾಟ್ಸ್ಆಪ್ ಗ್ರೂಪ್ ನ ನಮ್ಮ ಊರಲ್ಲಿ ಕ್ರಿಯೇಟ್ ಮಾಡಿ ಈ ಡ್ರಗ್ ಅನ್ನ ಯೂಸ್ ಮಾಡುವಂತ ಹುಡುಗರನ್ನ ತಡೆಗಟ್ಟಲಿಕ್ಕೆ ಪೊಲೀಸ್ ಸಹಾಯ ತಗೊಂಡ್ ಮಾಡೋಣ ಅಂತ ಹೇಳಿ ಒಂದಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇದ್ವಿ. ಅದನ್ನು ಅಲ್ಲೇ ಮಾಡ್ತಾ ಇದ್ವಿ. ಸೊ ಇದರಿಂದ ಒಂದಷ್ಟು ಈ ಪೊಲೀಸರು ಯಾವಾಗ್ಲೂ ಏನ್ ಸರ್ ಆ ಡ್ರಗ್ ವಿಷಯಕ್ಕೆ ನಮಗ್ ಫೋನ್ ಮಾಡ್ತಿರಲ್ಲ ಅಂತ ಈ ಸ್ವಲ್ಪ ಅವಕ್ಕ ಆತರ, ಅಂದ್ರೆ ನಮಗ್ ಗೊತ್ತಿದ್ದ ಮಾತಿ ಅಂದ್ರೆ ಪೊಲೀಸರ ಸಹಾಯದಿಂದ ಈ ಡ್ರಗ್ ಮಾಫಿಯಾ ಕರ್ನಾಟಕ, ಬೆಂಗಳೂರು, ಅಫ್ಕೋರ್ಸ್ ನಮ್ಮೂರಲ್ಲೂ ನಡೀತಾ ಇದೆ ಅಂತದ್ದು ನಮ್ಗೊಂದು ಕ್ಲಾರಿಟಿ ಸಿಕ್ತು. ಸೊ ಊರಲ್ಲಿ ಒಂದು ತಕ್ಕ ಮಟ್ಟಿಗೆ ಡ್ರಗ್ ಮಾರಾಟ ಮಾಡೋದನ್ನ ಈ ಗಾಂಜಾ, ಅಫೀಮು, ಹೈಡ್ರೋ, MDMA, ಟೈಡೋಲ್ ಟ್ಯಾಬ್ಲೆಟ್ಗಳು, ಈ ರೀತಿ ನಾನಾ ರೀತಿಯ ಇಂಟಾಕ್ಸಿಕೇಶನ್ ಡ್ರಗ್ ಬ್ಯಾಂಡ್ ಸಬ್ಸ್ಟೆನ್ಸ್ ಗಳನ್ನ ಹುಡುಗರು ಯೂಸ್ ಮಾಡ್ಕೊಂಡು ಹೆಣ್ಣು ಮಕ್ಕಳ ಮೇಲೆ ರೇಟ್ಸೋದು, ಇದೇ ಅತ್ಯಾಚಾರಗಳು ಇವೆಲ್ಲ ಅತಿ ಹೆಚ್ಚಾಗಿ ಆಗ್ತಾ ಇದೆ. ಅದನ್ನ ಕಂಟ್ರೋಲ್ ಮಾಡೋಂತ ಮಾಡಿದ್ವಿ. ತಕ್ಕ ಮಟ್ಟಿಗೆ ಇಲ್ಲಿ ಸರಿ ಹೋಯ್ತು. ಬಟ್ ಗಲಾಟೆ ಆಗ ಜಾಗದಲ್ಲೂ ಕೂಡ ಒಂದು ವಾಟ್ಸ್ಆಪ್ ಗ್ರೂಪ್ ನ ಕ್ರಿಯೇಟ್ ಮಾಡಿ ಅಲ್ಲಿ ಲೋಕಲ್ ಸನ್ನೆಲ್ಲ ನಾನು ಕಳೆದ 20 ವರ್ಷದಿಂದ ಅಲ್ಲೆಲ್ಲ ನಾವು ನಮ್ಮ ಕಾಂಪ್ಲೆಕ್ಸ್ ಇದೆ, ಅಲ್ಲಿ ಒಡನಾಟ ಇದೆ ಮಾಡಿದಾಗ ಅವರೆಲ್ಲ ಅದನ್ನೇ ಹೇಳಿದ್ರು, ಸರ್ ಅಲ್ಲಿ ಕೆನರಾ ಬ್ಯಾಂಕ್ ಲೇಔಟ್ ಅಲ್ಲಿ ಸರ್ ಓಪನ್ ಆಗಿ ಡ್ರಗ್ ಹೊಡಿತಾರೆ ಅಂತ ಹೆಣ್ಮಕ್ಳೆಲ್ಲ ರಿಪೋರ್ಟ್ ಮಾಡಿದ್ರು. ಅದಂತ ಅಲ್ಲಿನೂ ಒಂದು ವಾಟ್ಸ್ಆಪ್ ಕ್ರಿಯೇಟ್ ಮಾಡಿ ಅಲ್ಲಿನೂ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋಷ್ಟೊತ್ತಿಗೆ ಅಲ್ಲೊಂದು ರೋಡ್ ಅನ್ನ ಬ್ಲಾಕ್ ಮಾಡಿ ಒಂದು ಪ್ರೈವೇಟ್ ಫಂಕ್ಷನ್ಗೆ ಅವರೆಲ್ಲ ಪ್ರಕಾರ ನಾವು ದೇವ್ರು ಇಡ್ತಾ ಇದ್ವಿ ಅಂತ. ಸೊ ನಾವು ದೇವ್ರ ನೋಡಿರೋದೇ, ದೇವ್ರ ಪೂಜೆ ನೋಡಿದ್ರೆ ನಾವು ಹಳ್ಳಿನಲ್ಲಿ ಬೆಳಗ್ಗೆ ಎದ್ರೆ 500 ಸ್ನಾನ ಏನ ಮಾಡ್ಕೊಂಡು ಶುಭ್ರವಾಗಿ ಪಂಚಗೆಂಜೆ ಉಟ್ಕೊಂಡು ನಾಮಗೇಮ ಇಟ್ಕೊಂಡು ಪೂಜೆ ಮಾಡೋದನ್ನ ನೋಡಿದ್ವಿ ಅಲ್ವಾ. ನಾವು ನಮ್ಗೆ ಪೂಜೆ ಅಂದ್ರೆ ಅದು ಜ್ಞಾಪಕ ಬರೋದು. ಸಂಜೆ ಹೊತ್ತು ದೇವರನ್ನ ಅಲ್ಲಿ ಇಟ್ಟುಬಿಟ್ಟು ಎಂಡೆ ಪಾರ್ಟಿ ಏನೋ ಕುಡಿದು ಗಲಾಟೆಗಳು ಮಾಡೋದು ಅಥವಾ ಗಾಂಜಾ ಹೊಡ್ಕೊಂಡು ದೇವರನ್ನ ಮೆರವಣಿಗೆ ಮಾಡೋದು ನಾವ್ ಯಾರು ನಾನಂತೂ ನೋಡಿಲ್ಲ. ಓಕೆ, ನಮ್ಗೆ ಅದು ವಿರೋಧ ಇದೆ. ನೀವು ದೈವಾಚರಣೆಯನ್ನ ಮಾಡಿ ಆ ದೈವದ ಜೊತೆನಲ್ಲಿ ಈ ನಿಷೇಧಿತ ಏನೋ ಈ ಡ್ರಗ್ ಮೆಟೀರಿಯಲ್ ಗಳನ್ನ ಬಳಸೋದು, ಎಣ್ಣೆ ಹೊಡ್ಕೊಂಡು ದೇವ್ರ ಮೆರವಣಿಗೆನ ಮಾಡೋದು, ದಮ್ಮು ಹೊಡ್ಕೊಂಡು ಗಲಾಟೆ ಮಾಡೋದು ಅಥವಾ ಹುಚ್ಚುತನವನ್ನ ಪ್ರದರ್ಶನ ಮಾಡೋದು. ದೈವತ್ವ ಅಂತಂದ್ರೆ ಒಂದು ಭಜನೆ ಮಾಡಿಕೊಂಡು ಶುಭ್ರವಾಗಿ ನಮ್ಮ ಒಂದು ಗುಂಪಿನ ಜೊತೆನಲ್ಲಿ ಶಾಂತಿಯುತವಾಗಿ ಅದರ ಒಂದು ಆಚರಣೆ ಮಾಡಿ ಒಂದು ದೈವತ್ವದ ಆಶೀರ್ವಾದನ ಪಡೆದ ದೈವತ್ವ ಅಂತ. ನಾವು ಇವತ್ತು ಮಂಗಳೂರು ಕಡೆ ಹೋದ್ರೆ ಅಲ್ಲಿ ಎಷ್ಟು ಶುದ್ಧವಾಗಿ ಅಲ್ಲೆಲ್ಲ ಪೂಜೆ ಗೀಜೆ ಮಾಡ್ತಾರೆ ಅಂತಂದ್ರೆ ನಮ್ಗೊಂದು ಆಶ್ಚರ್ಯ ಆಗುತ್ತೆ. ಬೆಂಗಳೂರಲ್ಲಿ ಸ್ವಲ್ಪ ಹುಚ್ಚುತನ ಇದೆ. ಈ ಗಣೇಶನ ಇಡ್ಸೋದು, ದೊಡ್ಡ ದೊಡ್ಡ ಡ್ರಮ್ಗಳಿಕ್ಕಿ ಕುಡಿದು ಅದನ್ನ ಮೆರವಣಿಗೆ ಮಾಡೋದು. ಸೊ ಇದನ್ನ ದೈವತ್ವ ಅಂತ ನನಗಂತೂ ಅನ್ಸಲ್ಲ. ಸೊ ಇದರ ಒಂದು ವಿರೋಧ ಅಂತೂ ಇದೆ. ಸೊ ಅಲ್ಲಿನ ಹೊತ್ತು ಯಾವ ಒಂದು ದೇವರನ್ನ ಇಟ್ಟು ಸಂಜೆ ಈ ಡ್ರಗ್ ಪಾರ್ಟಿ ಅನ್ನೋ ಹೆಸರಲ್ಲಿ ಆ ಹುಡುಗರನ್ನೆಲ್ಲ ಕರೆದು ಮೋಸ್ಟ್ಲಿ ನಮ್ಮ ಮೇಲೆ ಗಲಾಟೆ ಮಾಡಕ್ಕೆ ಅವರೆಲ್ಲ ಕರೆದಿದ್ದಾರೆ. ಸೊ ನಾನು ಪೊಲೀಸ್ಗೆ ಫೋನ್ ಮಾಡಿದೆ. ASI ಬಂದ, ಏನೋ ಹೊಯ್ಸಲ ಬಂತು. ಅವ್ರ 400 ಜನ ನೋಡಿ ಇವ್ರು ಯಾರು ಕೂಡ ಆಕ್ಷನ್ ತಗೊಂಡಿಲ್ಲ. ಅವ್ರು ಹೆಚ್ಚು ಕಮ್ಮಿ ನಮ್ಮನ್ನ ಅಟ್ಯಾಕ್ ಮಾಡೋ ಮಾಡಲ್ ಇದ್ರು. ಹೊಯ್ಸಲ ಮುಂದೆನೆ ಅಟ್ಯಾಕ್ ಮಾಡೋ ಮಾಡಲ್ ಇದ್ರು. ಇವ್ರು ಕೇಳಿದ್ದಕ್ಕೆ ನಾನು ರಿಟೈರ್ ಆಗ್ತೀನಿ ಅಂತ ಒಬ್ಬ ASI ಹೇಳ್ತಾನೆ. ಇನ್ನೊಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಡ್ರೈವರು, ಸರ್ ನಮ್ಮ ಹತ್ರ ಫೋರ್ಸ್ ಇಲ್ಲ ಅಂತಂದ. ಸೊ ಅವ್ರು ಅಟ್ಯಾಕ್ ಮಾಡಕ್ಕೆ ಎಲ್ಲ ಬಂದ್ರು. ನಾವು ನಮ್ಮ ಕೈಲಾದಂತ ಡಿಫೆನ್ಸ್ ಮಾಡಿದ್ರಿ. ನಾವು 4 ಜನ ಇದ್ವಿ, ಅವ್ರು 400 ಜನ ಇದ್ರು. ಪೊಲೀಸರು ಮಾತ್ರ ಎಲ್ಲ ಮುಗಿದ್ಮೇಲೆ ಬಂದ್ರು. ಫಿಲಮ್ ಅಲ್ಲಿ ಬರೋ ತರನೇ ಬಂದ್ರು. ಅವ್ನ್ ಮಹೇಶ ಇನ್ಸ್ಪೆಕ್ಟ್ರು ಎಲ್ಲ ಮುಗಿದ ಮೇಲೆ ಮೋಸ್ಟ್ಲಿ ಅವನು ವೆಯ್ಟ್ ಮಾಡ್ದ ಅನ್ಸುತ್ತೆ. ಏನೋ ನಮ್ಮನ್ನೇನೋ ಹೆಚ್ಚು ಕಮ್ಮಿ ಮಾಡ್ಲಿ ಅಂತ ವೆಯ್ಟ್ ಮಾಡ್ತಾ ಇರ್ತಾರ ಅಂತ ಅನ್ಸುತ್ತೆ. ಅವ್ನು ಕೊರಿಯಲ್ ಇನ್ಸ್ಪೆಕ್ಟರ್ ಮಹೇಶ. ಆಮೇಲೆ ಬಂದ. ಆಮೇಲೆ ಅವ್ರನ್ನ 400 ಜನ ನಮ್ಮ ಜಾಗದಲ್ಲಿ, ಅದನ್ನು ನಾವ್ಯಾರ ಜಾಗಕ್ಕೂ ಹೋಗಿಲ್ಲ. ಆ ಜಾಗದಲ್ಲಿ ನಮ್ಮ ಕಾಂಪ್ಲೆಕ್ಸ್ ಇದೆ. ಆ ಜಾಗದಲ್ಲಿ ಅವ್ರು ಬಂದು ನಮ್ಮನ್ನ ಅಟ್ಯಾಕ್ ಮಾಡಿದ್ರೆ ಹೊರತು ನಾವೆಲ್ಲಿ ಹೋಗಿ ಅಟ್ಯಾಕ್ ಮಾಡಿಲ್ಲ. ಅವ್ರನ್ನ ಅರೆಸ್ಟ್ ಮಾಡೋದ್ ಬದಲು ನಮ್ಮನ್ನ ಒಂದು ಫಾಲ್ಸ್ FIR ಮಾಡಿ ತಗೊಂಡ ಜೈಲ್ಗೆ ಹಾಕಿ 98 ದಿವಸ ನಮ್ಮನ್ನ ಇಟ್ಟು ಅಲ್ಲಿ ನೀನ್ ಮಾತಾಡಬಾರ್ದು, ನೀನು ನಮ್ ವಿರುದ್ಧ ಮಾತಾಡಬಾರ್ದು, ವ್ಯವಸ್ಥೆ ಮಾಡೋದು, ತಪ್ಪಗಿದ್ರೆ ಬ್ಯಾಚೆ ಬಿಡ್ತೀವಿ ಅಂತ.
ನಾನಾ ಆಫರ್ಗಳು ಬಂತು, ಪೊಲೀಸರಿಂದ ಬಂತು, ರಾಜಕಾರಣಿಗಳ ಮುಖಾಂತರ ಬಂದಲ್ಲಿ ಹೇಳ್ಸಿದ್ರು. ನಾನು ಏನಕ್ಕೂ ಕೇರ್ ಮಾಡಕ್ ಹೋಗ್ಲಿಲ್ಲ. ಅವರು ಗೊತ್ತಿತ್ತು ನಮ್ಗೆ ಚಕ್ರವ್ಯೂಹದಲ್ಲಿ ಹಾಕಿದಾರೆ ಅಂತ, ಬೇದಿಸ್ಕೊಂಡ್ ಬರ್ಬೇಕು ಅಂತ ಗೊತ್ತಿತ್ತು. ನಂದೇ ಆದ ರೀತಿಯಲ್ಲಿ ಬೇದಿಸ್ಕೊಂಡ್ ಬಂದಿದ್ದೀನಿ. ಈಗ ನನ್ನ ಚಕ್ರವ್ಯೂಹದಲ್ಲಿ ಹಾಕಿದ್ಮೇಲೆ ಅವ್ರನ್ನೂ ಹಾಕ್ಬೇಕಲ್ಲ, ಹೌದು ಹಾಕ್ತೀನಿ. ಅಂದ್ರೆ ಇದೆಲ್ಲ ಪ್ರೀ ಪ್ಲಾನ್ ಮಾಡಿ ಏನಾದ್ರು ನಿಮ್ಮನ್ನ ಪ್ಲಾನ್ ಮಾಡಿರ್ಬೋದು ಸರ್, ಇಲ್ಲ ಅಂತ ಹೇಳ್ತಾ ಇಲ್ಲ. ಪ್ಲಾನ್ ಮಾಡಿದ್ರೆ ಇದನ್ನೆಲ್ಲ ಮಾಡ್ಲಿಕ್ಕೆ ಆಗಲ್ಲ. ಒಂದ್ ಕಡೆ ಪೊಲೀಸು ನನ್ನ ಅರೆಸ್ಟ್ ಮಾಡಿದಾಗ ರಾತ್ರಿ 10 ಗಂಟೆ 12 ಗಂಟೆಯಲ್ಲಿ ಮಹೇಶ್ ಹೇಳ್ತಾನೆ ಒಳಗೆ ಬಂದ. ಅವಾಗ ತಾನೆ ಆ ಗಾಡಿನೆಲ್ಲ ಹೊಡೆದು ತಗೊಂಡ ಎಲ್ಲ ಅಲ್ಲೆಲ್ಲ ತಗೊಂಡಾಗಿ ಯಲಹಂಕ ಪೊಲೀಸ್ ಸ್ಟೇಷನ್ ಬಿಟ್ಬಿಟ್ಟು ಬಂದಾಗ ನಾನು ಮಹೇಶನ್ ಕೇಳಿದೆ, ಇನ್ಸ್ಪೆಕ್ಟರ್ನ, ಏನೋ 10 ಲಕ್ಷ ಕೊಟ್ಟರು ಇದನ್ನ ಮಾಡಕ್ಕೆ ಅಂತ ನಾನ್ ಕೇಳಿದ್ರೆ, 10 ಲಕ್ಷ ಯಾರು ಕೊಡ್ತಾರೆ ಸರ್? ಡೆಪ್ಯೂಟಿ CM ಹೇಳಿದಾರೆ ನಿಮ್ಮನ್ನ ಒಳಗೆ ಹಾಕಕ್ಕೆ ಅಂತ ಅವನೇ ಅಂತ. ಅಂದ್ರೆ ನಿಮ್ಮನ್ನ ಒಳಗಡೆ 10 ಲಕ್ಷ ಡೀಲ್ ಅಂತ 10 ಲಕ್ಷ ಡೀಲ್ ಆಗಿದೆ ಅಂತ ಅವನಿಗೆ. ಅದಾದ್ಮೇಲೆ ಇನ್ನೂ ಜಾಸ್ತಿ ಆಗಿದೆ, ಕೋಟಿ ಡೀಲ್ ಆಗಿದೆ ಅಂತ ನನಗೆ ಸುದ್ದಿ. ಬಟ್ ಏನೇ ಆದ್ರೂ ಕೂಡ ಈ ಜಸ್ಟ್ ಬಿಕಾಸ್ ಒಂದು ಪವರ್ ಇದೆ ನಮ್ಮ ಹತ್ರ, ಒಬ್ಬ ಇನ್ಸ್ಪೆಕ್ಟರ್ ಪವರ್ ಇದೆ, ನನ್ನ ಡೆಪ್ಯೂಟಿ CM, ನನ್ನ CM, ನಮ್ ಸರ್ಕಾರ ಇದೆ ಅಂತ ಧ್ವನಿ ಮಾಡೋರ್ನ ತಗೊಂಡ ಒಳಗಡೆ ಹಾಕ್ಬಿಟ್ರೆ ಸಮಾಜದ ಗತಿ ಹೆಂಗೆ? ಹಂಗಾರೆ ಸಮಾಜದಲ್ಲಿ ನಡೆಯುವಂತ ಉಚಿತನವನ್ನ, ನೀವು ಮಾಡೋ ಹಲ್ಕ ಕೆಲ್ಸನ, ಲೂಟಿನ, ಪರ್ಸೆಂಟೇಜ್ ಭ್ರಷ್ಟಾಚಾರನ ಹಂಗಾರೆ ಯಾರು ಕೇಳಂಗಿಲ್ಲ ಅಂತ ಆಯ್ತು ಅಲ್ಲಿಗೆ. ಸೊ ಅದಕ್ಕೆ ಇದೆಲ್ಲ ಮಾಡಿದಾರೆ ಸರ್, ಏನ್ ಮಾಡಕ್ಕಾಗುತ್ತೆ? ಧ್ವನಿ ಎತ್ತದು ತಪ್ಪ ಏನಾಯ್ತು? ಇದ್ ನೋಡ್ತಾ ಇದ್ರೆ ತಪ್ಪ ಅನ್ಸುತ್ತಾ? ಏನಾಯ್ತು ಅಂತ ಧ್ವನಿ ಎತ್ತ ತಪ್ಪ ಅಂತಲ್ಲ ಸರ್. ಧ್ವನಿ ಎತ್ತದಾಗ ಅವರೊಂದಷ್ಟು ಬಾಣಗಳನ್ನ ಬಿಡ್ತಾರೆ, ಬ್ರಹ್ಮಾಸ್ತ್ರಗಳನ್ನ ಬಿಡ್ತಾರೆ. ತಡ್ಕಣ ಕೆಪಾಸಿಟಿ ಇದೆ, ಇದಕ್ಕೆ ಬರ್ಬೇಕು. ಇಲ್ಲ ಅಂತಂದ್ರೆ ತೆಪ್ಪಗಾಗ್ಬಿಡ್ಬೇಕು. ಈಗ ನೋಡಿ, ನಾನು ಒಂದ್ 5-6 ತಿಂಗಳಿಂದ ನಾನು KRS ಪಕ್ಷದ ಅಧ್ಯಕ್ಷರು ಇದಾರಲ್ಲ, ನಾನು ನೆನ್ನೆನೂ ಕೇಳ್ಕೊಂಡು, ಯಾಕೆ ಅವರು KRS ಪಕ್ಷ ಇದ್ದಕ್ಕಿದ್ದಂಗೆ ಸುಮ್ನೆ ಆಗ್ಬಿಡ್ತು ಅಂತ. ನೋಡಿ, ಕೇಸ್ಗಳು ಅವು ಇವು ಜಾಸ್ತಿ ಆಗ್ಬಿಟ್ರೆ ಎಂತವ್ರು ತಣ್ಣಗಾಗ್ಬಿಡ್ತಾರೆ. ನೋಡಿ, ಅವ್ರು ಪಾಪ ರವಿಕೃಷ್ಣ ರೆಡ್ಡಿ ಅವರು, ನನಗೆ ಗೊತ್ತಿಲ್ಲ ಏನ್ ಪ್ರಾಬ್ಲಮ್ ಅಂತ ಗೊತ್ತಿಲ್ಲ. ನೆನ್ನೆ ಅವ್ರನ್ನ ಜ್ಞಾಪಿಸ್ಕೊಂಡೆ, ಒಂದು ಧ್ವನಿ ಇತ್ತು, ಸರಿನೋ ತಪ್ಪೋ, ಸಣ್ಣ ಪಕ್ಷ ದೊಡ್ಡ ಪಕ್ಷನೋ, ಒಂದ್ ಧ್ವನಿ ಅಂತ ಮಾಡಿದ್ರು ಅವ್ರ ಪಕ್ಷದವರು, KRS ರವಿಕೃಷ್ಣ ರೆಡ್ಡಿ ಅವರು. ಈ ನಡುವೆ ಅವ್ರ ಧ್ವನಿ ನನ್ಗೆ ಕಾಣಿಸ್ತಲ್ಲ, ಕಾರಣ ಏನು ಅಂತ ನನಗೂ ಗೊತ್ತಿಲ್ಲ. ನನ್ಗೆ ನೆನ್ನೆ ಜ್ಞಾಪಕ ಬಂದು ಫೋನ್ ಮಾಡೋಣ ಅನ್ಕೊಂಡೆ, ಮಾಡಕ್ಕಾಗಿಲ್ಲ, ಮಾಡಬೇಕು. ಸರ್, ಈ ಧ್ವನಿ ಅಡಗಿಸೋದಿದೆಯಲ್ಲ, ಇದು ಬೆಳೆದ ರಾಜಕಾರಣಿಗಳಿಗೆ, ಉಸುರುವಳಿ ರಾಜಕಾರಣಿಗಳಿಗೆ, ವಂಶ ಪಾರಂಪರವಾಗಿ ರಾಜಕೀಯ ಮಾಡೋದು ರಾಜಕಾರಣಿಗಳು ಇದೇ ಮಾಡೋದು. ಒಂದ್ ಧ್ವನಿ ಅಡಿಸ್ಬಿಟ್ರೆ ಮುಗ್ದೋಯ್ತು. ಮೊದಲ ಅಸ್ತ್ರನೇ ಅವ್ರ ಪೊಲೀಸು, ಫಾಲ್ಸ್ FIR, ಜೈಲು. ಇದಕ್ಕೇನೋ ನೀನ್ ಅಡಗಿದ್ರೆ ಮುಗ್ದೋಯ್ತು ಕತೆ. ಇನ್ನು ಮುಂದಕ್ಕೆ ಬಳಸ್ಬೇಕು ಅಂದ್ರೆ ನಾನಾ ರೀತಿ ಬಳಸ್ತಾರೆ. ಬಟ್ ನಾನ್ ಲಾಯರ್ ಆದ್ರಿಂದ, ಆಮೇಲೆ ಇದೇ ಸಮುದ್ರದಲ್ಲಿ ನಾನು ಕೂಡ ದೋಣಿಯಿಂದ ಶುರು ಮಾಡಿದ್ದು, ಕೈ ದೋಣಿಯಿಂದ ಇವಾಗ ಪವರ್ ಬೋಟ್ ಬಂದಿದ್ದೀನಿ. ನೋಡೋಣ ಸರ್, ಅವ್ರ ಹತ್ರ ಪವರ್ ಬೋಟ್ ಇದ್ರೆ ನಮ್ಮ ಹತ್ರ ಪವರ್ ಬೋಟ್ ಐತೆ. ಯಾರ ಮೇಲೆ ಫಸ್ಟ್ ಅಸ್ತ್ರ ಯಾರ ಮೇಲೆ ಬಿಡ್ತೀರಾ ಅಂತ ಸರ್ ಗೊತ್ತಿದೆ. ನನ್ನನ್ನ ಯಾರು ಹೊರಡೆ ಕಳ್ಸಿದ್ರು ಅಂತ ಅವ್ರಿಗೆ ಗೊತ್ತಿದೆ, ನನಗೂ ಗೊತ್ತಿದೆ. ಸಮಯ ಬಂದಾಗ ಕೆಲಸದ ರೂಪದಲ್ಲಿ ತೋರ್ಸೋಣ ಬಿಡಿ ಸರ್. ಈಗ ಸುಮ್ನೆ ಅದನ್ನ ಬಾಯಲ್ಲಿ ಹೇಳೋದಕ್ಕಿಂತ ಸಮಯ ಬಂದಾಗ ಅದನ್ನ ತೋರ್ಸೋಣ. ವಿಲ್ ಶೋ. ಟೈಮ್ ಬಂದೇ ಬರುತ್ತೆ ಅನ್ನೋದು. ಡೆಫಿನೆಟ್ಲಿ ಸರ್. ರಾತ್ರಿ ಆದ್ಮೇಲೆ ಬೆಳಕಾಗಲ್ಲ ಸರ್, ರಾತ್ರಿ ಆದ್ಮೇಲೆ ಬೆಳಕಾಗ್ಲೇಬೇಕಲ್ವಾ? ಹೌದು, ಹಂಗೆ ಆಗುತ್ತೆ. ನೋಡೋಣ. ಇನ್ನೊಂದು ಸರ್, ಈ ಬಿಗ್ ಬಾಸ್ ವಿಚಾರ ಮಾತಾಡಿದೆ. ಬಿಗ್ ಬಾಸ್ ಇಂದ ಬಂದವರು ಎಲ್ಲರೂ ಕೂಡ ಜೈಲಲ್ಲಿ ಇರುವಂತ ವಿಷಯ ನಿಮ್ಗೆ ಗೊತ್ತಿರ್ಬೋದು, ನೀವು ಅವ್ರನ್ನ ಭೇಟಿ ಕೂಡ ಆಗಿರ್ಬೋದು. ಬಟ್ ಅಲ್ಲಿ ಒಳಗಡೆ ಆಲ್ಮೋಸ್ಟ್ ಒಂದು 4 ಜನ ಅನ್ಕೋತೀನಿ ಎಲ್ಲ ಬಿಗ್ ಬಾಸ್ ಹೋಗಿರೋರು. ನಾನು ರಜತ್, ಆಮೇಲೆ ಅವ್ನು ಇವ್ರು ವಿನಯ್ ಗೌಡ ಇದ್ದು ಅನ್ಕೊಂತೀನಿ ಅಲ್ವಾ? ವಿನಯ್ ಗೌಡ, ಪ್ರಕಾಶ್ ಹೋಗಿದ್ರ, ಪ್ರತಾಪ್, ಆಮೇಲೆ ಇವನೊಬ್ಬ ಹೋಗಿದ್ದ ಅನ್ಸುತ್ತೆ. ಮೊನ್ನೆ ಯಾವ್ದೊಂದು ಫಿಲಂ ಮಾಡಿದ್ದ, ಅವನು ಜೈಲ್ಗೆ ಹೋಗಿದ್ದಂತೆ. ಒಟ್ಟು 6 ಜನ ಆಯ್ತು. ಗೊತ್ತಿಲ್ಲ ಜೈಲ್ಗೂ ಬಿಗ್ ಬಾಸ್ ಏನ್ ಕನೆಕ್ಷನ್ ಅಂತ. ಬಟ್ ಹಂಗೆ ಹೇಳಕ್ ಹೋಗ್ಬಿಡಿ, ಯಾಕಂದ್ರೆ ಹೇಳಿದ್ರೆ ಬಿಗ್ ಬಾಸ್ ಹೋಗೋರು ಕಡಿಮೆ ಆಗ್ಬಿಡ್ದ ಏನಪ್ಪಾ ಜೈಲ್ಗೆ ಹೋಗ್ಬೇಕಂತ. ಬಟ್ ಕೋಇನ್ಸಿಡೆನ್ಸ್ ಅಥವಾ ಏನೋ ಗೊತ್ತಿಲ್ಲ ಸರ್. ಬಟ್ ರಜತ್ 2 ಸತಿ ಬಂದಿದ್ದ. ಒಂದ್ಸತಿ ಬೇಲ್ ಏನೋ ಸ್ಕಿಪ್ ಆಗಿ ಬಂದಿದ್ದ, ಇನ್ನೊಂದ್ಸತಿ ಬಂದಿದ್ದ. ಗೊತ್ತಿಲ್ಲ ಸರ್ ಏನ್. ನಾನು ಪಾಪ ಬಿಗ್ ಬಾಸ್ ಕನೆಕ್ಟ್ ಮಾಡಕ್ ಹೋಗಲ್ಲ. ಇಟ್ಸ್ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮು. ಕೋಟ್ಯಾಂತರ ಜನರಿಗೆ ಅದು ಎಂಟರ್ಟೈನ್ಮೆಂಟ್ ಕೊಟ್ಟಿದೆ. ಸೊ ಅದೊಂದು ಬ್ರ್ಯಾಂಡ್. ಈಗ ಬಿಗ್ ಬಾಸ್ ಅವ್ರು ಯಾರು ಹೇಳಲ್ಲ ಗಲಾಟೆ ಮಾಡ್ಕೊಂಡು ಒಳಗಡೆ ಹೋಗಿ ಅಂತ. ನಾವ್ ಅಲ್ಲಿ ಹೋಗ್ಬಿಟ್ಟು ಬಂದು ಹೋದ್ರೆ ಬಿಗ್ ಬಾಸ್ ಗೆ ಕೈ ಮಾಡಿ ತೋರ್ಸೋದು ತಪ್ಪು ಅಂತ ನಂಗೆ ಅನ್ಸುತ್ತೆ. ನಮ್ಗೊಂದು ಪ್ಲಾಟ್ಫಾರ್ಮ್ ಕೊಟ್ಟಿದೆ ಸರ್. ಹಂಗಾಗಿ ನನಗೂ ಸ್ವಲ್ಪ ಅದು ಯೋಚನೆ ಮಾಡಿದೆ, ಏನಪ್ಪ ಬಿಗ್ ಬಾಸ್ ಅವ್ರು ಇಲ್ಲಿಗೆ ಬರ್ತಾ ಇದೀವಿ ಅಂತ. ಬಟ್ ಅದು ಕೋಇನ್ಸಿಡೆಂಟ್ ಅನ್ಕೊಬೇಕಷ್ಟೇ ನನಗ. ಪಾಪ ಬಿಗ್ ಬಾಸ್ ಏನಿಲ್ಲ ಸರ್. ಬಿಗ್ ಬಾಸ್ ಇಂದ ನಮ್ಗೆ ಒಳ್ಳೇದಾಗಿದೆ. ಆ ಬಿಗ್ ಬಾಸ್ ಒಂದು ಪ್ಲಾಟ್ಫಾರ್ಮ್ ಮಾಡ್ಕೊಟ್ಟಿದೆ. ನಮ್ಗ ಹತ್ರ ಒಂದಷ್ಟು ಜನ 1000 ಜನ 1,00,000 ಜನ ನೋಡೋರು, ಅದು 10 ಪಟ್ಟು 20 ಪಟ್ಟು ಏರಿಕೆ ಆಗಿದೆ. ಹಂಗಾಗಿ ನಾನು ಯಾವಾಗ್ಲೂ ಋಣಿಯಾಗಿರ್ತೀನಿ ಬಿಗ್ ಬಾಸ್ಗೆ ಹೊರತು ನಮ್ಮ ಈ ಒಂದು ಕಷ್ಟದ ದಿನಗಳಿಗೆ ನಾನು ಬಿಗ್ ಬಾಸ್ ನ ಹೋಲಿಕೆ ಮಾಡಕೋಲ್ಲ, ಕಾರಣಕರ್ತ ಅಂತ ಹೇಳಕ್ ಹೋಗಲ್ಲ. ಅದು ನಮ್ನ ಮನೆ ಬರ ಸರ್, ಏನ್ ಮಾಡಕ್ಕೆ. ಒಂದಿಷ್ಟು ರೂಮರ್ಸ್ ಇದೆ ಸರ್. ಅಂದ್ರೆ ನೀವು ಹೊರಗಡೆ ಬಂದ್ರ ಮೇಲೆ ಜಗದೀಶ್ ಅವರು ಪಕ್ಷ ಕಟ್ತಾರೆ, ರಾಜಕೀಯಕ್ಕೆ ಬರ್ತಾರೆ ಅನ್ನುವಂತ ವಿಚಾರದ ಬಗ್ಗೆ ಸಾಕಷ್ಟು ಮಾತುಗಳು ಓಡಾಡಿದೆ. ಡೆಫಿನೆಟ್ಲಿ ಸರ್. ಬಟ್ ಯಾವ ಪಕ್ಷಕ್ಕೆ ಹೋಗ್ತಾರೆ ಜಗದೀಶ್ ಅವರು ಅನ್ನುವಂಥದ್ದು
ಗೊತ್ತೇ ಇಲ್ಲ, ಬಟ್ ನೀವು ಹೇಳ್ಬೇಕು ಇವಾಗ ಯಾವ ಪಕ್ಷಕ್ಕೆ ಹೋಗ್ತಾರೆ. ಇಲ್ಲ, ಅದು ಅದು ಸೀಕ್ರೆಟ್ ಆಗಿ ನಡೀತಾ ಇದೆ ಸರ್ ಸದ್ಯಕ್ಕೆ. ನಾವು ಚಾಲನೆಯುಕ್ತ ರಾಜಕೀಯ ಹೋರಾಟದಲ್ಲಿ ಇರೋದ್ರಿಂದ ಸದ್ಯಕ್ಕೆ ಅದನ್ನ ಡಿಸ್ಕ್ಲೋಸ್ ಮಾಡಿದ್ರೆ ನಿಮ್ಮ ವಿಡಿಯೋಗಳನ್ನ ನಮ್ಮ ಸ್ನೇಹಿತರುಗಳು ಫ್ಯಾನ್ಗೆ ಅಂತ ನಮ್ಮ ವಿರೋಧಿಗಳು ಜಾಸ್ತಿ ನೋಡ್ತಾರೆ. ಹಂಗಾಗಿ ನಾವೇ ಎಲ್ಲ ಒಂದ್ ಕಡೆ ಎಚ್ಚೆತ್ ಕೊಟ್ಟಂಗ ಆಗುತ್ತೆ. ಬಟ್ ಡೆಫಿನೆಟ್ಲಿ ಪೊಲಿಟಿಕ್ಸ್ಗೆ ಬಂದಿದ್ದಾಗಿದೆ ಸರ್ ಆಲ್ರೆಡಿ. ಐ ಮೀನ್ ಪೊಲಿಟಿಕ್ಸ್ 2019 ನಾನು MP ಎಲೆಕ್ಷನ್ ನಿಂತ್ಕೊಂಡಿದ್ದೆ, 8,000 ವೋಟ್ ತಗೊಂಡಿದ್ದೀನಿ ಬೆಂಗಳೂರು ನಾರ್ತ್ ಅಲ್ಲಿ 3rd ಪ್ಲೇಸ್. ರಾಜಕೀಯಕ್ಕೆ ಅವತ್ತೇ ಬಂದೆ, ಬಟ್ ಆಕ್ಟಿವ್ ಪೊಲಿಟಿಕ್ಸ್ ಪ್ಲಸ್ ಒಂದು ಸೀರಿಯಸ್ ಮೋಡ್ಗೆ ಇದು ಹೋಗ್ತಾ ಇದೆ. ಈಗ ಒಂದು ಬದಲಾವಣೆ ಮಾಡಿಗೆ ನಾವು ಹೋಗ್ಬೇಕು ಅಂತ ಡಿಸೈಡ್ ಮಾಡಿದೀವಿ. ಯಾಕೆಂತಂದ್ರೆ ವಿ ಎಕ್ಸ್ಪೆಕ್ಟೆಡ್ ಬಿಜೆಪಿ ಅವರು 40% ಆರೋಪ ಬಂದಾಗ ಸಿದ್ದರಾಮಯ್ಯ ಬರ್ತಾರೆ, ಒಳ್ಳೆ ಸರ್ಕಾರ ಆಗುತ್ತೆ ಅಂತ ಕನ್ಸ್ಕೊಂಡ ವ್ಯಕ್ತಿಗಳು ನಾನು ಕೂಡ ಒಬ್ಬ. ಸೊ ನನ್ನ ಹೆಂಡತಿ ಹೇಳಿದ್ರು, ಬೇರೆಯವ್ರಿಗೆ ಕನ್ಸ್ಗಿಂತ ನೀವೇ ಏನಾದ್ರು ಮಾಡಕಂಗಿರ ಮಾಡಿ ಅಂತ ನನ್ನ ಮನೆಯವರು, ನನ್ನ ಹೆಂಡತಿ, ಎಲ್ಲರೂ ನನ್ನ ಫ್ರೆಂಡ್ಸ್ ಎಲ್ಲ ಅಡ್ವೈಸ್ ಮಾಡಿದ್ರು. ಸೊ ನಮಗೋದಾಗ ಯಾರೋ ಮೇಲೆ ಕನ್ಸ್ ಕಟ್ಕೊಂಡು ಈಗ 40% ಹೋಗಿ 50% ಅಂತ ಬೊಮ್ಮಾಯಿ ಹೇಳ್ತಾ ಇದಾರೆ. 50% 60% ನಿಮ್ದು CBI ಕೊಡಿ, ನಮ್ಮದು SIT ಕೊಡಿ ಅಂತ ಬೊಮ್ಮಾಯಿನೇ ಹೇಳಿದ್ರು. ನಾನು ಪೇಪರ್ ಅಲ್ಲೆಲ್ಲ ಓದ್ದೆ. ಅದೇ ಇವ್ರು ಬಿಟ್ಟು ಇವ್ರು ಯಾರು ಅಂದಂಗೆ ಈ ಕಳ್ಳ ಬಿಟ್ಟು ಆ ಕಳ್ಳ ಬಿಟ್ಟು ಇನ್ನೊಬ್ಬ ಕಳ್ಳ ಮಟ್ಟಕ್ಕೆ ಬಂದಿದೆ ರಾಜಕೀಯ ಪರಿಸ್ಥಿತಿ. ಎಲ್ಲ ಒಂದ್ ಕಡೆ ಉಸುರುವಳ್ಳಿ ರಾಜಕಾರಣಿಗಳ ಕೈಗೆ ಅಧಿಕಾರ ಕೊಟ್ಟು ಅವರ ಭಿಕ್ಷೆನಲ್ಲಿ ಬದುಕ್ತಾ ಇದೀವ ಅನ್ನೋ ಮಟ್ಟಕ್ಕೆ ಜನರಿಗೆ ಫೀಲ್ ಆಗ್ತಾ ಇದೆ ಸರ್. ನನಗೂ ಫೀಲ್ ಆಗ್ತಾ ಇದೆ. 2028ಕ್ಕೆ ಬದಲಾವಣೆ ಅಂತೂ ಖಂಡಿತ ಆಗತ್ತೆ. ಒಂದು ದೊಡ್ಡ ಮಟ್ಟದ ಬದಲಾವಣೆ ಆಗತ್ತೆ. ಈ ವಂಶ ಪಾರಂಪರ್ಯ ಆಡಳಿತವಾಗಿ ಏನು ಬೆಳೆಸ್ಕೊಂಡ್ ಬಂದಿದ್ದಾರೆ, ಈ ಬೆಳಗಾಮಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್, ನಮ್ಮ ಇವ್ನು ಜಾರಕಿಹೊಳಿ, ಆ ಕೆಳಗ್ ಬಂದ್ರೆ ಈಶ್ವರ್ ಖಂಡ್ರೆ, ಅವ್ನ ಅನಿಲ್ ಲಾಡು, ಅವ್ರ ಫ್ಯಾಮಿಲಿಗಳು, ಅವ್ರ ನೆಟ್ವರ್ಕ್ಗಳು, ಆ ಕೆಳಗ್ ಬಂದ್ರೆ ಗುಲ್ಬರ್ಗ ಕಲಬುರ್ಗಿನಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಗ್ಯಾಂಗ್ ಅಂತ ಯಾಕೆ ಹೇಳ್ತೀನಿ ಅಂತಂದ್ರೆ ಅವ್ರು ಬಿಟ್ಟು ಬೇರೆ ಯಾರನ್ನೂ ಬೆಳೆಸಿಲ್ಲ ರಾಜಕೀಯವಾಗಿ. ಆಮೇಲೆ ಅಜಯ್ ಧರ್ಮ್ ಸಿಂಗ್ ಅವರು ಬಿಟ್ರೆ ಯಾರು ಇಲ್ಲ ಅಲ್ವಾ. ಇನ್ನ ಕೆಳಗ್ ಬಂದ್ರೆ ಶಾವನು ಶಿವಶಂಕರಪ್ಪ, ಮತ್ತೆ ಅವರು ಹಂಗೆ ಕೆಳಗ್ ಬಂದ್ರೆ ಬಸವರಾಜ್ ಬೊಮ್ಮಾಯಿ, ಹಂಗೆ ಕೆಳಗ್ ಬಂದ್ರೆ ಪರಮೇಶ್ವರ್ ತುಮಕೂರು, ಬೆಂಗಳೂರು ಬಂದ್ರೆ ಗೊತ್ತಲ್ವಾ ಯಾರ್ಯಾರೋ ಒಂದ್ 25 ಜನ ಹಂಚ್ಕೊಂಡ್ಬಿಟ್ಟಿದ್ದಾರೆ. ಇನ್ನ ಕೋಲಾರ ಕಡೆ ಹೋದ್ರೆ ಇವನು ನಮ್ಮ ಮುನಿಯಪ್ಪ, ಚಿಕ್ಕಬಳ್ಳಾಪುರ ಕಡೆ ಹೋದ್ರೆ MS ರಾಮಯ್ಯನ್ ಫ್ಯಾಮಿಲಿ ಗ್ಯಾಂಗು, ಮತ್ತೆ ಇವನು ಯಾರೋ ನಮ್ಮ ಸುಧಾಕರ ಗ್ಯಾಂಗು, ಚಾಮರಾಜನಗರಕ್ಕೆ ಹೋದ್ರೆ ಸುನೀಲ್ ಬೋಸು, ಮತ್ತೆ ಅವರಪ್ಪ ಮಾದೇವಪ್ಪ. ಈ ಸರಿ ಆಮೇಲೆ ಬೆಂಗಳೂರಿಂದ ಮೈಸೂರಿಗೆ GPA ಬಂದ್ಬಿಟ್ಟು ಕುಮಾರಸ್ವಾಮಿ, ಮಂಡ್ಯ ಮದ್ದೂರು ಚನ್ನಪಟ್ಟಣ ಎಲ್ಲ ಅವ್ರದೇ, ಹಾಸನ ದೇವೇಗೌಡರ ಫ್ಯಾಮಿಲಿ, ಚನ್ನಪಟ್ಟಣಕ್ಕೂ ಇದಕ್ಕೆ ನಮ್ಮ ಶಿವಮೊಗ್ಗಕ್ಕೆ ಹೋದ್ರೆ ನಮ್ಮ ಯಡಿಯೂರಪ್ಪ ಅಂಡ್ ಗ್ಯಾಂಗು, ಈಶ್ವರಪ್ಪ ಅಂಡ್ ಗ್ಯಾಂಗು. ಇನ್ ಮಂಗ್ಳೂರ್ ಕಡೆ ಹೋದ್ರೆ ಒಂದಷ್ಟು ಪಿಳ್ಳೆಗಳವೆ ಸರ್, ಒಂದಷ್ಟು. ಇನ್ನ ಉತ್ತರ ಕನ್ನಡ ಹೋಯ್ತು ಅಂತಂದ್ರೆ ಅವ್ರ DGP ಹೆಂಡತಿ ಅಂಜಲಿ ನಿಂಬಾಳ್ಕರ್, ಅವ್ರ ಗಂಡ DGP ಡೈರೆಕ್ಟರ್ ಇಂಟೆಲಿಜೆನ್ಸಿ, ಮೊನ್ನೆ ಪ್ರೆಸಿಡೆಂಟ್ ಪದಕ ಕೊಟ್ರು. ಹೆಂಡತಿ ಅಲ್ಲಿ ರಾಜಕೀಯ. ಸೊ ಈ ತರ ಹಂಚ್ಕೊಂಡ್ಬಿಟ್ಟವ್ರೆ ಸರ್. ಇಡೀ ಕರ್ನಾಟಕವನ್ನ ಒಂದ್ 50-60 ಕುಟುಂಬ ಹಂಚ್ಕೊಂಡ್ಬಿಟ್ಟವ್ರೆ. ಅವ್ರು ಬಿಟ್ರೆ ಬೇರೆ ಯಾರನ್ನೂ ಹೊರಡೆ ಬಿಡಲ್ಲ. ಅವ್ರ ಮಕ್ಕಳು, ಅವ್ರ ನೆಂಟರು, ಡಿ ಕೆ ಶಿವಕುಮಾರ್ ಹೆಸರು ಮಾಡ್ತಾ ಡಿ ಕೆ ಶಿವಕುಮಾರ್ ತಮ್ಮ ಯಾರಿದ್ದಾರೆ ಸರ್, ಬೇರೆ ಯಾರನ್ನ ಬಿಟ್ಕೊಂತ ಇದಾರೆ. ಡಿ ಕೆ ಶಿವಕುಮಾರ್ ಏನು ಅಂತಂದ್ರೆ, ನಾನು ಅಧ್ಯಕ್ಷ ಆಗ್ಬೇಕು, ನನ್ನ ತಮ್ಮನು ಅಲ್ಲ, ನಾನು CM ಆಗ್ಬೇಕು, ನನ್ನ ತಮ್ಮ ಅಧ್ಯಕ್ಷ ಆಗ್ಬೇಕು. ಸ್ವಂತ ತಮ್ಮನ್ ಗೆಲ್ಸ್ಕೊಳೋ ಕೆಪಾಸಿಟಿ ಇಲ್ಲ ವ್ಯಕ್ತಿಗೆ. ರಾಜಕೀಯ ಈ ಮಟ್ಟಕ್ಕೆ ಇವರು ಮಾಡ್ಕೊಂಡ್ ಕೂತಿದ್ದಾರೆ ಸರ್. ನಮ್ಮನ್ನ ಕರ್ನಾಟಕದ 2023 ಗೆದ್ದಂತವ್ರಲ್ಲಿ 93% ಎಲ್ಲ ಬಿಲಿಯನೇರ್ಸ್ ಇದಾರೆ, ಮಿಲಿಯನೇರ್ಸ್ ಇದಾರೆ ಸರ್. ಅತಿ ಶ್ರೀಮಂತರನ್ನ ನಾವು MLA ಆಗಿ ಆಯ್ಕೆ ಮಾಡಿದೀವಿ. MP ಗಳು ಅದೇ ತರ ಇದಾರೆ. 91% ಆಫ್ ದೆಮ್ ಆರ್ ಮಿಲಿನಿಯರ್ಸ್ ಅಂತ ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ರಿಪೋರ್ಟ್ಸ್ ಇದೆ ಸರ್. ಒಬ್ಬ ಬಡವ ಇಲ್ಲ, ಒಬ್ಬ ಸಾಮಾನ್ಯ ವ್ಯಕ್ತಿ ಇಲ್ಲ, ಒಬ್ಬ ನಮ್ಮಂತನಿಲ್ಲ, ಒಬ್ಬ ನಿಮ್ಮಂತನಿಲ್ಲ, ಒಬ್ಬ ಸ್ಟೇಟ್ಸ್ಮನ್ ಇಲ್ಲ, ಒಬ್ಬ ಇಂಟೆಲೆಕ್ಚುಯಲ್ ಇಲ್ಲ, ಒಬ್ಬ ಸಮಾಜದ ಬಗ್ಗೆ ಕಾಳಜಿ ಇರೋಂಥ ವ್ಯಕ್ತಿ ಎಲೆಕ್ಷನ್ ನಿಲ್ಲಿಲ್ಲ ಸರ್, ಗೆದ್ದಿಲ್ಲ, ವಿಧಾನಸೌಧಕ್ಕೂ ಹೋಗಿಲ್ಲ, ಪಾರ್ಲಿಮೆಂಟ್ಗೆ ಹೋಗಿಲ್ಲ. ಬದಲಾವಣೆ ಹೆಂಗ್ ಸಾಧ್ಯ ಆಗುತ್ತೆ ಸರ್? ಆತನಲ್ಲಿ ಇಲ್ವಲ್ಲ ಇದು ಸರ್. ದುಡ್ಡಿಲ್ಲ ಅಂತ, ದುಡ್ಡೇ ಬೇಕು ಅಂತ ಏನಿಲ್ಲ ಸರ್. ಮಿನಿಮಮ್ ದುಡ್ಡಲ್ಲಿ ಗೆಲ್ಲಬಹುದು. ಇವತ್ತಿನ ರಾಜಕೀಯ ಪರಿಸ್ಥಿತಿ ಬದಲಾವಣೆ ಮಾಡಿದ್ರೆ ದುಡ್ಡಿಲ್ದವನು ಗೆಲ್ಲಬಹುದು ಸರ್. ಈಗ 8,000 ವೋಟ್ ತಗೊಂಡಲ್ಲ, ನಾನು ಎಷ್ಟು ಖರ್ಚು ಮಾಡಿ ಖರ್ಚು ಮಾಡಿದ್ರೆ ಒಂದ್ 80,000 1 ಲಕ್ಷ ಖರ್ಚು ಮಾಡಿರ್ಬೋದು. 8,500 ವೋಟ್ ಅಂದ್ರೆ ಬೆಂಗಳೂರಲ್ಲಿ ಒಬ್ಬ ಕಾರ್ಪೊರೇಟರ್ ವೋಟು 2019 ಜನ ನಮ್ಗೆ ಹಾಕಿದ್ದಾರೆ ಸರ್. ನಿಲ್ಲುವಂತ ವ್ಯಕ್ತಿತ್ವಗಳು ಬೇಕಾಗಿದೆ. ನಿಂತ್ಕೊಂಡ್ರೆ ಜನ ವೋಟ್ ಹಾಕ್ತಾರೆ ಸರ್. ಈಗ ಕುಮಾರಸ್ವಾಮಿ ಮಗನ ಗೆಲ್ತಾನೆ ಅಂತ ನಿಲ್ಸಿದ್ರು, ಸೋಲ್ಸಿಲ್ವಾ? ಜನ ಮನ್ಸ್ ಮಾಡಿದ್ರೆ ಕುಮಾರಸ್ವಾಮಿ ಮಗನೇ ಸೋಲ್ಸಾಕರು, ಬೊಮ್ಮಾಯಿ ಮಗನೇ ಸೋಲ್ಸಾಕರು ಸರ್. ಬದಲಾವಣೆ ಅದನ್ನೇ ಹೇಳೋದು. ಜನ ಬದಲಾವಣೆ ಮಾಡಕ್ ಹಿಡಿತಾರೆ. ಬದಲಾವಣೆ ಬಯಸುವಂತ ನಾಯಕತ್ವ ಬೇಕಾಗಿದೆ ಸರ್. ನಿಸ್ವಾರ್ಥ ನಾಯಕತ್ವ ಬೇಕಾಗಿದೆ. ಅದರ ಕೊರತೆ ಇದೆ ಸರ್. ಜನ ಭಯ ಬಿದ್ಕೊಂಡೆ ನನಗೆ ಯಾಕೆ, ನನ್ ಪಾಲಿಟಿಕ್ಸ್ ಯಾಕೆ ಅಂತ ಅನ್ನೋದೇ ಒಂದು ದೊಡ್ಡ ಅಪರಾಧ. ಬರ್ಬೇಕು, ಎಸ್ಪೆಷಲಿ ಹೆಣ್ಮಕ್ಳು ಬರ್ಬೇಕು ಸರ್. ಹೆಣ್ಮಕ್ಳು ರಾಜಕೀಯಕ್ಕೆ ಬರ್ಬೇಕು. ಆ ರಾಜಕೀಯ ಬಂದಾಗ CT ರವಿ ಅಂತವ್ರ ಬಾಯಿಗಳನ್ನ ಒಲಿಬೇಕು ನಾವು. ಲಕ್ಷ್ಮೀ ಹೆಬ್ಬಾಳ್ಕರ್ ಬಂದಾಗ ಹಿಂಗ್ ಯಾವ ತರ ಮಾತಾಡಿದ್ರು, ಹೆಣ್ಮಕ್ಳು ಬಂದಾಗ ನಾವೆಲ್ಲೋ ಒಂದ್ ಕಡೆ
ಅವ್ರಿಗೆ ಸಲ್ಲಬೇಕಾದಂತ ಗೌರವ, ಸ್ಪೇಸ್, ಅವಕಾಶಗಳನ್ನು ಕೊಡಬೇಕಾಗಿದೆ. ದೇಶದ ಸುಪ್ರೀಂ ಕೋರ್ಟ್ ಅಲ್ಲಿ ಇವತ್ತಿರೋದು ಒಬ್ಳೆ ಹೆಣ್ಮಗಳು, ನಾಗರತ್ನ ಅಂತ. ಅಲ್ಲಿ ಅಟ್ಲೀಸ್ಟ್ 34 ಜನ ಜಡ್ಜ್ಗಳಲ್ಲಿ ಅಟ್ಲೀಸ್ಟ್ ಒಂದು ಅರ್ಧನಾದ್ರೂ ಹೆಣ್ಮಕ್ಳಿದ್ದಾಗ ಹೆಣ್ಣು ಮಕ್ಕಳಿಗೆ ಸಲ್ಲಬೇಕಾದಂತ ಕಾನೂನುಗಳು ಎಷ್ಟು ಒಂದು ಒಳ್ಳೇದಾಗತ್ತೆ. ಸರ್, ಹೆಣ್ಮಕ್ಳಿಗೆ ಅವಕಾಶ ಇಲ್ಲ, ಬಡವರಿಗೆ ಅವಕಾಶ ಇಲ್ಲ, ಸಾಮಾನ್ಯ ಜನರಿಗೆ ಅವಕಾಶ ಇಲ್ಲ, ಶ್ರೀಮಂತರಿಗೆ ಮತ್ತೆ ವಂಶ ಪರಂಪರವಾಗಿ ಮಾಡ್ಕೊಂಡ್ ಬಂದಿರೋಂತ ಖರ್ಗೆ, ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ, ಜಾರಕಿಹೊಳಿ, ಜನಾರ್ದನ್ ರೆಡ್ಡಿ ಹೆಂಗೋ ಜೈಲಾಯ್ತು. ಹಂಗೆ ಇವ್ರಿಗೂ ಒಂದು ಆಪತ್ತು ಆಗ್ಬೇಕು ಸರ್. ಓಕೆ ಸರ್, ಇದೆ ನೀವೊಂದು ವಿಚಾರ ಹೇಳಿದ್ರಿ, ಅಂದ್ರೆ ಜಾರಕಿಹೊಳಿ ವಿಚಾರ ಬಂದಾಗ ಡಿ ಕೆ ಶಿವಕುಮಾರ್ ಒಂದಿಷ್ಟು ಹಣದ ಮಾತುಕತೆ ಆಗಿತ್ತು, ಒಂದು 65 ಲಕ್ಷ ವಿಚಾರ ಬಗ್ಗೆ ಹೇಳೋದಾದ್ರೆ ಸರ್, ರಿಯಲ್ ಆಗಿ ಯಾವತ್ತು ಏನಾಗಿತ್ತು ಅವತ್ತು? ಸರ್, ನನ್ನನ್ನ ನಾವು ಹೋರಾಟ ಮಾಡ್ಬೇಕಾದ್ರೆ ನನಗೆ ಡಿ ಕೆ ಶಿವಕುಮಾರ್ ಗೊತ್ತಿಲ್ಲ. ಒಂದು ಮಟ್ಟದಲ್ಲಿ ಒಂದು 15-20 ದಿವಸ ಆದ್ಮೇಲೆ ಈ ಕೇಸಲ್ಲಿ ಡಿ ಕೆ ಶಿವಕುಮಾರ್ ಅವರ ಎಂಟ್ರಿ ಕೊಡ್ತದೆ. ಡಿ ಕೆ ಶಿವಕುಮಾರ್ ಎಂಟ್ರಿ ಹೆಂಗಾಗುತ್ತೆ ಅಂತ, ನನ್ನ ಜೊತೆನಲ್ಲಿ ಒಬ್ಬ ಅಡ್ವೊಕೇಟ್ ಸೂರ್ಯ ಮುಕುಂದರಾಜ್ ಅಂತ ಇದ್ದ, ಸದ್ಯಕ್ಕೆ ಇವಾಗ ಕಾಂಗ್ರೆಸ್ IT ಸೆಲ್ ಅಧ್ಯಕ್ಷ. ಈಗ ಆತ ನಮಗ್ ಬಂದು ಸಾಹೇಬ್ರು ಕರೀತಾರೆ ಅಂತ ಹೇಳ್ತಾರೆ. ನಾನು ಏನಕ್ಕೆ, ಯಾರು ಅಂತಂದ್ರೆ ಡಿ ಕೆ ಶಿವಕುಮಾರ್ ಅಂತಾರೆ. ನನಗೆ ಏನಕ್ಕೆ ಅಂತ, ನನಗೆ ಖಂಡಿತವಾಗಿ ಈ ರಮೇಶ್ ಜಾರಕಿಹೊಳಿ ವಿಚಾರ, ಡಿ ಕೆ ಶಿವಕುಮಾರ್ ವಿಚಾರ, ಏನಕ್ಕೆ ಈ ಕದನಗಳು ನಡೀತಾ ಇದೆ ಏನೂ ಗೊತ್ತಿಲ್ಲ ನನ್ಗೆ. ನಾವು ಹೋಗಿದ್ದು ಒಂದ್ ಹೆಣ್ಮಗಳು ಕಣ್ಣಲ್ಲಿ ನೀರಕ್ಕಂತ ಇದ್ದಾಳೆ, ಅವಳಿಗೆ ನ್ಯಾಯ ಕೊಡಿಸ್ಬೇಕು ಅಂತ. ಬಟ್ ತದನಂತರ ಗೊತ್ತಾಗಿದ್ದೇನು ಅಂತಂದ್ರೆ ಇದ್ರಲ್ಲಿ ಒಳ ರಾಜಕೀಯ ಇತ್ತು ಅಂತ. ನಾವೇನು ಮಾಡಕ್ಕೆ ಅಷ್ಟೊತ್ತಿಗೆ ನಾವು ಸಾಕಷ್ಟು ದೂರ ಹೊರಟೋಗ್ಬಿಟ್ಟಿದ್ರಿ. ಡಿ ಕೆ ಶಿವಕುಮಾರ್ ಅವರು ಅವರ ಮನೆಯಲ್ಲಿ ಅನ್ಸುತ್ತೆ ಫಸ್ಟ್ ಟೈಮ್, ಅವ್ರ ಮನೆಯಲ್ಲ ಅಥವಾ ಇಲ್ಲ, ಅವರು ಪಕ್ಷದ ಕಚೇರಿ KPCC ಹತ್ರ ಕರೆದು ಅವ್ರ ಕಾರಲ್ಲೇ ಕರೆದು ಕುಣಿಸಿ ನಾನು ಇವನೇ ಕರ್ಕೊಂಡು ಹೋಗಿದ್ದೆ ನಮ್ಮನ್ನ. ಸೂರ್ಯ ಮುಕುಂದರಾಜ್ ಕರ್ಕೊಂಡೋಗಿ ಅವನನ್ನ ಮುಗಿಸಿ ಅಂತಂದ್ರು. ನಾನು ಯಾರನ್ನ ಅಂತಂದ್ರೆ ರಮೇಶ್ ಜಾರಕಿಹೊಳಿನ. ನನಗೆ ಏನು ಅಂತ ಗೊತ್ತಿಲ್ಲ ಬ್ಯಾಕ್ ಗ್ರೌಂಡ್. ಇಲ್ಲ ಸರ್, ಅವನು ಈ ತರ ಹೆಣ್ಮಗಳಿಗೆ ಅನ್ಯಾಯ ಮಾಡಿದಾನೆ. ಇಲ್ಲ, ಒಂದು ಬೇರೆ ಕತೆ ಇದೆ, ಬಿಡಬೇಡಿ, ಪಟ್ ಬಿಡಕ್ ಹೋಗ್ಬಿಡಿ, ಅವನೇನೋ ದುಡ್ಡು ಗಿಟ್ಟು ಕೊಡ್ತಾನೆ ಈಸ್ಕೊಳಕ್ ಹೋಗ್ಬಿಡಿ ಅಂತ. ನಾನು ಹೇಳಿದೆ, ಸರ್ ಈ ಮಾತನ್ನ ಯಾಕೆ ಹೇಳ್ತಾ ಇದ್ದೀರಾ, ನೀವು ದುಡ್ಡು ಕೊಡ್ತಾನೆ ನಾನೇ ಕಿಸ್ಕೊಂತೀನಿ ಅಂತ ನಾನಂತಂದೆ. ಅಲ್ಲಲ್ಲ, ಆ ತರ ಏನೋ ಇದ್ರೆ ನಾನು ಎಕ್ಸ್ಪೆನ್ಸಸ್ ಎಲ್ಲ ನಾನೇ ಬೇರ್ ಮಾಡ್ತೀನಿ, ಆ ಹೆಣ್ಮಗಳನ್ನ ಸೇಫ್ ಆಗಿ ನೋಡ್ಕೊಳ್ಳಿ, ಕೇಸಲ್ಲಿ ಯಾವ್ದಕ್ಕೆ ಆಮಿಷಕ್ಕೆ ಒಬ್ಬ ಒಟ್ಟಾಕ್ಬಿಡಿ ಅಂತ ಒಬ್ಬರು ಹಿರಿಯರ ಅಂತ ಅನ್ಕೊಂಡು ನಾನು ಆ ಮಾತನ್ನ ಡಿ ಕೆ ಶಿವಕುಮಾರ್ ಅಲ್ವಾ ಅಪೋಸಿಷನ್ ಲೀಡರ್ ಆಗಿದ್ರು 2021 ಅಲ್ಲಿ ಕೇಳಿ ಬಂದೆ. ಆಮೇಲೆ ಇವನ್ ಬಂದ ಸೂರ್ಯ ಮುಕುಂದರಾಜ್ ಬಂದು ಇಲ್ಲಿ 3 ಲಕ್ಷ ಕೊಡಕ್ ಬಂದ. ನಾನು ಹೇಳಿದೆ, ಅಲ್ಲ, ದಿನಕ್ಕೆ ಒಂದು 20-30 ಜನ ಅಡ್ವೊಕೇಟ್ಗಳು, 15-20 ಕಾರುಗಳು, ಲಕ್ಷಾಂತರ ರೂಪಾಯಿ ಖರ್ಚುಗಳಾಗ್ತಾ ಇದೆ. ಕೊಡಂಗಿದ್ರೆ ಎಕ್ಸ್ಪೆನ್ಸ್ ಬೇರೆ ಮಾಡಕ್ಕೇಳೋ, ಇಲ್ಲ ಅಂದ್ರೆ ಬಿಟ್ಟು ಬಿಡಕ್ಕೇಳೋ, ಏನೋ ಸಾಲ ನಾವು ಮಾಡ್ಕೊಂಡು ಓಡಾಡ್ತೀವಿ ಅಂತೇಳಿ ಒಂದು 50-60 ಲಕ್ಷ ಆಯ್ತು ಅದಕ್ಕೆ. ಸೊ ಕೊಡ್ತೀನಿ, ಮತ್ತೆ ಒಂದ್ಸತಿ ಕರ್ಸ್ಕೊಂಡ್ರು. HL ಚಾಪರ್ ಇದೆ, ಅವ್ರದ್ದು ಚಾಪರ್ ಇದೆ, ಅಲ್ಲಿ ಎಲ್ಲೋ ಫ್ಲೈ ಆಗ್ತಾ ಇದ್ರು. ಆವಾಗ ನನ್ನನ್ನು ಕರ್ಸ್ಕೊಂಡ್ರು, ಏನಾಯ್ತು ಅಪ್ಡೇಟ್ಸ್ ಅಂತ ಕೇಳಕ್ಕೆ. ಹೇಳಿದೆ ಅವತ್ತು ಅವನು ರವಿ ಗಾಣಿಗ ಜೊತೆಲಿ ಇದ್ದ, ಅಡ್ವೊಕೇಟ್ ಅಹಮದ್ ಇದ್ರು. ಅವ್ರ ಮುಂದೆಲ್ಲ ಅದೇನಿದೆ ಎಕ್ಸ್ಪೆನ್ಸ್ ಅದೆಲ್ಲ ಕೇಳ್ಬಿಟ್ಟು ಜಗದೀಶ್ ಕೊಟ್ಬಿಡಿ ಅಂತ. ನಾನೇನು ಕೇಳಿಲ್ಲ ಅವ್ರನ್ನ. ಸರಿ ಆಯ್ತು ಬಿಡಿ, ಹೇಳೋರಲ್ಲ ದೊಡ್ಡ ಮನುಷ್ಯರು ಅಂತೇಳಿ ನಾನು ಕೇಳಕ್ ಹೋಗಿಲ್ಲ, ಕೊಡ್ತಾರೆ ಬಿಡು ಅಂತೇಳಿ ಸುಮ್ಮನೆ ಆದೆ. ಆಮೇಲೆ ಒಂದಷ್ಟು ಭೇಟಿಗಳಾಯ್ತು. ಒಂದ್ಸತಿ 3 ಲಕ್ಷ ಕಳ್ಸಿದ್ರು ಅಂತ ಅವನೇ ಹೇಳದ. ನಾನು 3 ಲಕ್ಷ ವಾಪಸ್ ಕಳಿಸ್ತೇನೆ. ಎಕ್ಸ್ಪೆನ್ಸಸ್ ಆಗಿನ ಕಾಲಕ್ಕೆ ಒಂದು 55-60 ಲಕ್ಷ ಆಗಿತ್ತು. ಆ ಹೆಣ್ಮಗಳನ್ನ ಬಚ್ಚಿಡೋದು, ಪ್ರತಿದಿನ ಲೊಕೇಶನ್ ಚೇಂಜ್ ಮಾಡ್ತಾ ಇದ್ವಿ, ಹೋಟ್ಲ್ಗಳಲ್ಲಿ ಬಚ್ಚಿಡೋದು, ಆಕೆಗೆ ಸೆಕ್ಯೂರಿಟಿ, ಆಕೆ ನೋಡ್ಕೊಳೋದು. ಪ್ರತಿದಿನ ಬೆಳಗ್ಗೆ ಇದ್ರೆ ಒಂದು 200-300 ಮಾಧ್ಯಮಗಳು ನಮ್ಮ ಜೊತೆಲಿರೋರು, ಮತ್ತೆ ನಮ್ಮ ಸೆಕ್ಯೂರಿಟಿ, ನಮ್ಮ ಅಡ್ವೊಕೇಟ್ಗಳು, ನಮ್ದೇ ಆದ ಕಾರುಗಳು, ಡೀಸೆಲ್ ಖರ್ಚು, ಹೀಗೆ ಸಾಕಷ್ಟು ಆಯ್ತು ಬಿಡಿ. 3-4 ತಿಂಗಳು ಅದನ್ನ ಮಾಡಿದ್ದು ನಾವು. ಅದನ್ನ ನಾನೇ ಕೈಯಾಗಿ ಮಾಡ್ಕೊಂಡೆ. ಆಮೇಲೆ ಎಲ್ಲಾ ಮುಗಿದು ಯಾವಾಗ ಈ ಇವನು ಯಾರು ರಮೇಶ್ ಜಾರಕಿಹೊಳಿ ನಾನು ಅವನಲ್ಲ ಅಂತೇಳಿ ಲಾಸ್ಟ್ಗೆ ನಾನು ಅವನೇ ಅಂತ ಹೇಳಿದ್ನಲ್ಲ, ಅಲ್ಲಿಗೆ ನಾನು ಆ ಕೇಸಿಂದ ಕೈ ತೊಳ್ಕೊಂಡೆ. ಅವಾಗ ಎಸ್ ಪೊನ್ನಣ್ಣ ಹೈಕೋರ್ಟ್ಗೆ ಎಂಗೇಜ್ ಮಾಡಿದ್ರು. ಯಾಕಂದ್ರೆ ಆತ ಪಿಟಿಷನ್ ಹಾಕೊಂಡ ಹೈಕೋರ್ಟ್ ಅಲ್ಲಿ ಸ್ಪ್ಲಾಶ್ ಮಾಡಕ್ಕೆ. ಅವಾಗ ಮೋಸ್ಟ್ಲಿ ಡಿ ಕೆ ಶಿವಕುಮಾರ್ ಅನ್ಸುತ್ತೆ ಎಸ್ ಪೊನ್ನಣ್ಣ ಎಂಗೇಜ್ ಮಾಡಿದ್ದು. ನಾನು ಹೈಕೋರ್ಟ್ಗೆ ಹೋದ ತಕ್ಷಣ ನಾನು ಅದನ್ನ ಕೈ ತೊಳ್ಕೊಂಡೆ. ಅದಾದ್ಮೇಲೆ ಅದೇ ನಾನ್ ಕೇಳಕ್ ಹೋಗ್ಲಿಲ್ಲ, ದುಡ್ಡು ಕೇಳಕ್, ಯಾಕಂದ್ರೆ ದೊಡ್ಡ ಮನುಷ್ಯರು ಬಿಡು ಕೊಟ್ರೆ ಕೊಡ್ಲಿ ಅಂತ ಸುಮ್ನೆ ಅದೇ. ಯಾವಾಗ ನಮ್ಮನ್ನೆಲ್ಲ ಬಳಸ್ಕೊಂಡು ಅಧಿಕಾರಕ್ಕೆ ಬಂದು, ನಮ್ದು ಒಂದ್ ಸಣ್ಣ ಪುಟ್ಟ ಪಾತ್ರ ಅಂತೂ ಇದೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಲ್ಲ. ಯಾಕಂದ್ರೆ ಬಿಜೆಪಿನ ಸಾಕಷ್ಟು ಮಟ್ಟಿಗೆ ವಿರೋಧ ಮಾಡ್ದೆ ನಾನು, ಅವ್ರನ್ನ ಎಕ್ಸ್ಪೋಸ್ ಮಾಡ್ದೆ ನಾನು. ADGP ಅಮೃತ್ ಪಾಲನ್ನ ಜೈಲು ಕಳಿಸಿದೆ PS ಹಗರಣದಲ್ಲಿ. ರವಿ ಚಂದ್ರನ್ ಅವರ ಅದೇ ಕೇಸ್ ಅದೇ ಟೈಮಲ್ಲಿ ಭ್ರಷ್ಟಾಚಾರ ಎಕ್ಸ್ಪೋಸ್ ಆಯ್ತು. ಇವು ಜಾರಕಿಹೊಳಿ ಕೇಸು, ಸಾಕಷ್ಟು ರೇಪ್ ಕೇಸ್ಗಳು, ಅವ್ರದೇ ಆದಂತ MLA ಅವನ ಹೆಸರು ಮಾಡ್ತಾಗ್ಬಿಟ್ಟೆ, ಅವನದು ರೇಪ್ ಕೇಸ್ ಬಂದು ಸಾಕಷ್ಟು ಕೇಸ್ಗಳನ್ನ ಹ್ಯಾಂಡಲ್ ಮಾಡಿದ್ವಿ. ಬಟ್ ಎಲ್ಲ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಎಲ್ಲ ಒಂದ್ ಕಡೆ ಮೋಸ್ಟ್ಲಿ ಕಾಗೆ ಆಡ್ಸೋದು ಹಿಂಗೆ ಅನ್ಸುತ್ತೆ, ಕಾಗೆ ಆಡ್ಸೋ ಬುದ್ಧಿ ಅನ್ಸುತ್ತೆ. ನಾವು ತಲೆ ಕೆಡ್ಸ್ಕೊಳಕ್ ಹೋಗಿಲ್ಲ, ಭಗವಂತ ನಮಗೂ ಕೊಟ್ಟಿದ್ದಾನೆ. ಒಂದ್ಸತಿ ಕರೆದ್ರು, ಇನ್ನೊಂದ್ಸತಿ ಕರೆದ್ರು, ದುಡ್ಡಿನ ಕಾಟ ಬಿಟ್ಟಾಕೋ, ಏನೋ
ದುಡ್ಡು ಕೊಟ್ಟಂತೆ BMD ತಗೊಂಡೆ ಅಂತಂದ್ರು. ನನಗೆ ಗೊತ್ತಿಲ್ಲ ಯಾರು ಡಿ ಕೆ ಶಿವಕುಮಾರ್ ಇದನ್ನ ಹೇಳೋದು ಗೊತ್ತಿಲ್ಲ. ಅದೇ ಟೈಮಲ್ಲಿ ನಾನು ಹೇಳಿದೆ, ನಾನ್ BMD ತಗೊಬೇಕಂದ್ರೆ ರಮೇಶ್ ಜಾರಕಿಹೊಳಿ ಹತ್ರ ಇಸ್ಕೊಂತ ಮಾಡ್ಕೊಬೇಕಾಗಿಲ್ಲ, ನಮ್ ತಾತ ಬಿಟ್ಟು ಹೋಗಿರೋ ಆಸ್ತಿ ಐತೆ, ಒಂದ್ ಸೈಟ್ ಮಾಡಿದ್ರೆ ಅರ್ಧ ಡಜನ್ BMD ಬರ್ತವೆ, ಒಂದ್ 5-6 ಕೋಟಿ ರೂಪಾಯಿ ಐತೆ, ಒಂದ್ ಸೈಟ್ ಮಾಡಿದ್ರೆ ಒಂದ್ ಬರ್ತದೆ ಅಂತೇಳಿ ನನಗೂ ಯಾಕೋ ಬೇಜಾರಾಯ್ತು. ಅವ್ರ ಮನೇಲಿ ಲಾಸ್ಟ್ ಅಲ್ಲಿ ಹೇಳ್ಬಿಟ್ಟು ಬಂದ್ಬಿಟ್ಟೆ. ಅವತ್ತು ಲಾಸ್ಟ್ ಅದಾದ್ಮೇಲೆ ನಾನು ಭೇಟಿ ಮಾಡಕ್ ಹೋಗ್ಲಿಲ್ಲ. ಅದೇ ಮಾತಾಡಿದ್ರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು ಅಂತಾರೆ. ದೊಡ್ಡವರು ಅನ್ನೋರು ಬರೀ ದೊಡ್ಡಸ್ಗೆ ತೋರ್ಸ್ಕೊಳೋದಂತಲ್ಲ, ಮಾತಿಗೂ ತಪ್ತಾರೆ ಅನ್ನೋದಕ್ಕೆ ಇಂಥ ರಾಜಕಾರಣಿಗಳೇ ಉದಾಹರಣೆ. ನಾನೇನು ನಾನೇನು ದುಡ್ಡು ಕೇಳ್ತಾ ಇಲ್ಲ, ಹಾಳಾಗಿ ಹೋಗ್ಲಿ, ತಿಂದಾಕ್ಲಿ ಬಿಡಿ, ಚೆನ್ನಾಗಿರ್ಲಿ. 1400 ಕೋಟಿ ಡಿಕ್ಲೇರ್ ಜೊತೆ ಇದನ್ನು ಒಂದ್ ಸ್ವಲ್ಪ ಜೋಡಿಸ್ಕೊಂಡ್ಬೇಕಾರೆ ಮಾಡ್ಕೊಳ್ಳಿ. ಅಷ್ಟೇನಪ್ಪ ಅಂತ ಮನುಷ್ಯ ಅಂದ್ಮೇಲೆ ಮಾತಿನ ಮೇಲೆ ನಿಗಾ ಇರಬೇಕು. ಆಮೇಲೆ ನಾವು ನಮ್ಮಂತ ಅಪ್ಕಮಿಂಗ್ ಅಡ್ವೊಕೇಟ್ಸ್ಗಳಾಗಿರ್ಬೋದು ಅಥವಾ ಅಪ್ಕಮಿಂಗ್ ಲೀಡರ್ಸ್ ಆಗಿರ್ಬೋದು, ಕರೆದು ಬಳಸ್ಕೊಂಡು ಅವರನ್ನ ದಿಕ್ತಪ್ಸೋದಿದೆಯಲ್ಲ, ಆ ಕೆಲಸನ ಯಾವ ರಾಜಕಾರಣಿಗಳು ಮಾಡಬಾರ್ದು ರಾಜ್ಯದಲ್ಲಿ. ಯಾಕಂದ್ರೆ ಅವ್ರ ಮಕ್ಕಳ ತರ ನಾವು ಅವ್ರಿಗೆ ನಿಖಿಲ್ ಕುಮಾರಸ್ವಾಮಿ ನಾವು ನಮ್ಮ ಅಪ್ಪನಿಗೆ ಅದೇ ತರ ನಮ್ಮಪ್ಪ ಅಮ್ಮನು ಅದೇ ಆಸೆ ಇಟ್ಕೊಂಡು ಇರ್ತಾರೆ. ಅಕಸ್ಮಾತ್ ನೀವು ಆಗಿರ್ಬೋದು, ನಾವು ಮುಂದೆ ಆಗ್ಬೋದು, ಬಿಡ್ಬೋದು, ಬೇರೆ ವಿಚಾರ. ಬಟ್ ಮಾತಕ್ಕೆ ತಪ್ಪಿದ್ದ ರಾಜಕಾರಣಿಗಳು, ಉಸುವಳಿ ರಾಜಕಾರಣಿಗಳು ಅನ್ನೋದಕ್ಕೆ ನನಗಾದ ಮೋಸ ನನಗೆ ಅನ್ನಿಸ್ತಾ ಇತ್ತು. ಈ ತರದ ನೇರ ನುಡಿಗಳೇ ರಾಜಕೀಯ ನಿಮ್ಗೆ ಜಗದೀಶ್ ಅವರಿಗೆ ಮುಳುವಾಯ್ತಾ ಏನು ಅಂತ ಈ ತರ ಮಾತಾಡ್ತಾರೆ? ಯಾರಪ್ಪಂದು ಸರ್, ನಾನ್ ಯಾಕೆ ಸರ್ ಬಚ್ಚಿಕೊಂಡು ಹೋಗ್ಲಿ? ನಾನ್ ಕರೆದಿದ್ದ ಏನೋ HL ಚಾಪರ್ಗೆ ರಮೇಶ್ ಜಾರಕಿಹೊಳಿನ ಮುಗಿಸು ಬಿಡಬೇಡ ಅಂತ ಹೇಳಕ್ಕೆ ನಾನು ಹೇಳಿದ್ದು, ಡಿ ಕೆ ಶಿವಕುಮಾರ್ ಹೇಳಿದ್ದು. ಹೌದು, ಮನೆಗೆ ಕುರ್ದು ಅವನ ಹತ್ರ ಕಾಂಪ್ರಮೈಸ್ ಆಗ್ಬೇಡ, 100 ಕೋಟಿ ದುಡ್ಡು ಕೊಟ್ರೆ ಇಸ್ಕೊಂಬೇಡ, BMD ಕಾರ್ ಬೇಕಾದ್ರೆ 100 ತಗೊಳ್ಬೋದು, ನಾನೇ ಕೊಡ್ತೀನಿ ಎಕ್ಸ್ಪೆನ್ಸ್, ನಾನು ಹೇಳಿದ್ದು, ಆಯಪ್ಪ ಹೇಳಿದ್ದು. ಇವ್ರಿಬ್ಬರಿಗೂ ಕಾಮನ್ ಏನಿದೆ, ಏನಕ್ಕೆ ಆಸೆ ಬಿದ್ದಿದ್ದನ್ನ ಮಾಡ್ಕೊಂಡ್ರು ಅಂತ ಅವ್ರನ್ನೇ ಕೇಳಿ ಹೇಳ್ತಾರೆ. ಇವ್ರಿಬ್ಬರಿಗೂ ಒಂದು ಕಾಮನ್ ಇದೆ, ಅದರಿಂದನೇ ಇವೆಲ್ಲ ನಡೀತಾ ಇರೋದು. ಏನ್ ನಡೀತಾ ಏನಿದೆ ಅಂತ ಅವನ್ನೇ ಕೇಳ್ರಿ, ರಮೇಶ್ ಜಾರಕಿಹೊಳಿನ ಅವನ್ನೇ ಕೇಳ್ರಿ. ಯಾವ್ದೋ ಹಣ್ಣಿಗೋಸ್ಕರ ಮಾಡಿರ್ತಾರೆ, ಯಾವ್ದೋ ಮಾವಿನ ಹಣ್ಣಿಗೋಸ್ಕರನೋ ಕೊತ್ತಾಪರಿಗೋಸ್ಕರನೋ ಮಾಡಿರ್ತಾರೆ. ರಾಜಕಾರಣಿಗಳಂತ ಗೊತ್ತಲ್ಲ ಸರ್, ಬಾಯ್ ಬಿಟ್ಟು ಹೇಳಂಗಿಲ್ಲ. ಅಲ್ಲ, ಅವ್ರ ದ್ವೇಷ ಎಲ್ಲಾನ ಹೋಗ್ಲಿ ಸರ್, ನಮ್ಮಂತವ್ರ ಅಪ್ಕಮಿಂಗ್ ಅಂದ್ರೆ ನಾವೆಲ್ಲ ಇವಾಗ ಮೊಳಕೆ ಹೊಡಿತಾರಂತರು, ನಮ್ಮಗಳನ್ನ ತಗೊಂಬಂದ್ ಈ ತರ ಶಿಕ್ಷಿ ನಾನು ಇವಾಗ ಹೇಳಕ್ ಹೋಗ್ತಾ ಇರ್ಲಿಲ್ಲ. ಬಿಜೆಪಿ ಸಮಯದಲ್ಲಿ 22 ದಿವಸ ಜೈಲಿಗೆ ಕಳ್ಸಿದ್ರು ನನ್ನ ರವಿ ಡಿ ಚೆನ್ನಮ್ಮ ಕೇಸಲ್ಲಿ. ಕಾಂಗ್ರೆಸ್ ಬಂದ್ಮೇಲೆ ಕಾಂಗ್ರೆಸ್ ಬರಕ್ಕೆ ನಾವು ಒಂದಷ್ಟು ಹೋರಾಟಗಳನ್ನ ಮಾಡಿದೀವಿ. ಹೇಳಿದ್ರಲ್ಲ 137 ಸೀಟ್ ಬಂತು ಅಂತ, 137 ಸೀಟ್ ಡಿ ಕೆ ಶಿವಕುಮಾರ್ ರೋಡ್ ಬಂದಿಲ್ಲ. ಅದು ನಮ್ಮಂತ ಹೋರಾಟಗಾರರು ಜನರ ಮನಸ್ಥಿತಿಯಿಂದ ಬಂದಿದ್ದದ್ದು. ಬಿಜೆಪಿ ವಿರುದ್ಧವಾಗಿ ಕಾಂಗ್ರೆಸ್ಗೆ ಓಟ್ ಹಾಕರೆ ಹೊರತು ಕಾಂಗ್ರೆಸ್ ಇಷ್ಟಪಟ್ಟು ಅವ್ರು ಹಾಕಿಲ್ಲ. ಆ ರೀತಿ ಡಿ ಕೆ ಶಿವಕುಮಾರ್ ಇಷ್ಟಪಟ್ಟು ಹಾಕಿದಿದ್ರೆ 137 ಸೀಟ್ ಬಂದಂತ ವ್ಯಕ್ತಿ ನಾವು ನಿಲ್ಸ್ಬಿಟ್ರಲ್ಲ, ನಾವು ಹೋರಾಟ ಮಾಡೋದು ನಿಲ್ಸ್ಬಿಟ್ರೆ ಕಾಂಗ್ರೆಸ್ ಬಂದ್ಮೇಲೆ MP ಎಲೆಕ್ಷನ್ಸ್ ಅಲ್ಲಿ 28 ಗೆಲ್ಬೇಕಾಗಿತ್ತು. ಯಾಕೆ 9 ಆಗ್ಬೇಕಾಯ್ತು? ಡಿ ಕೆ ಶಿವಕುಮಾರ್ ನೋಡಿ ಓಟ್ ಹಾಕ್ಬೇಕಾಯ್ತಲ್ವಾ? ನಿನ್ನೆ ಸದ್ಯ ತಮ್ಮನ್ನೇ ಗೆಲ್ಸ್ಕೊಳಕ್ಕಾಗಿಲ್ಲ. KPCC ಅಧ್ಯಕ್ಷ ಆದ್ರೂ ಗಟ್ಟಿಯಾಗಿ KPCC ಅಧ್ಯಕ್ಷ ಬೇಕು. ನೈತಿಕತೆ ಇಲ್ಲ ಸರ್, ನೈತಿಕತೆ ಇಲ್ಲ. ಬಿಹಾರಲ್ಲಿ ಏನೋ ಸಂವಿಧಾನ್ ಅಂತ ಯಾವ್ದೋ ಒಂದು ಪ್ರೋಗ್ರಾಮ್ ಮಾಡಕ್ ಹೋಗ್ತಾರೆ ಬಿಹಾರ ಎಲೆಕ್ಷನ್ಸ್ಗೆ. ರೀಸೆಂಟ್ಲಿ 15 ದಿವಸ ಮುಂಚೆ ಕಾಂಗ್ರೆಸ್ ಒಂದು ಪ್ರೋಗ್ರಾಮ್ ಮಾಡುತ್ತೆ, ಅಲ್ಲಿ ಖರ್ಗೆ ಹೋಗ್ತಾರೆ. ಜನ ಬರಲ್ಲ. ಜನ ಬರಿಲ್ಲ ಅಂದ್ರೆ ಯಾರು ತಪ್ಪು? ಲೀಡರ್ ತಪ್ಪು ತಾನೆ. ಅಂದ್ರೆ ಅಲ್ಲಿ ಕೂತ್ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಖರ್ಗೆ ಇವ್ರು ತಪ್ಪು ತಾನೆ. ಜನ ಬಂದಿಲ್ಲ ಅಂದ್ರೆ ನಿಮ್ಮನ್ನ ಇಷ್ಟಪಡ್ತಾ ಇಲ್ಲ ಅಂತ. ಖರ್ಗೆ ಏನ್ ಮಾಡ್ತಾರೆ ಲೆಕ್ಕ ಹಾಕಳಿ. ಖರ್ಗೆ ಅವರು ಅವ್ರ ತಪ್ಪನ್ನ ಅವ್ರ ಒಪ್ಕೊಂಡಿಲ್ಲ, ಅಲ್ಲಿದ್ದಂತ ಆರ್ಗನೈಸ್ ಮಾಡಿದ್ನಲ್ಲ ಅವನನ್ನ ಪಾರ್ಟಿಯಿಂದ ಕಿತ್ಬಿಸಾಕ್ತಾರೆ. ಅಂದ್ರೆ ಇವ್ರುಗಳಿಗೆ ಯಾವಾಗ್ಲೂ ಲೀಡರ್ ಸ್ವಯಂ ಘೋಷಿತವಾಗಿ ಲೀಡರ್ ಹೇಳ್ಕೊಂಡೆ ಅಭ್ಯಾಸ. ತಪ್ಪು. ನಾನೇನೋ ಖರ್ಗೆ ಜಾಗದಲ್ಲಿ ಇದ್ದಿದ್ರೆ ನನ್ನೋಡು ಜನ ಬಂದಿಲ್ಲ, ನಾನು ಮೋಸ್ಟ್ಲಿ ರಾಜಕೀಯದಲ್ಲಿ ನಿವೃತ್ತಿ ಆಗೋ ಸಮಯ ಅದು ಅಂತ ನಾನು ಅನ್ಕೊಂಡು ರಾಜೀನಾಮೆ ಕೊಟ್ಟು ಬೇರೆ ಯಾರನ್ನ ಕುಂಡಿಸ್ತಾ ಇದ್ದೆ. ಪರವಾಗಿಲ್ಲ, 140 ಕೋಟಿ ಜನ ಬೇಜಾನಿದ್ದಾರೆ. ಏನು ಒಬ್ಬರೇ ಆಗ್ಬೇಕು, ವಂಶ ಅಲ್ಲಿ ಖರ್ಗೆನೇ ಆಗ್ಬೇಕು, ಇಲ್ಲಿ ಪ್ರಿಯಾಂಕಾ ಖರ್ಗೆನೇ ಮಿನಿಸ್ಟರ್ ಆಗ್ಬೇಕು ಅಂತ ಏನು ವಂಶ ಪರಂಪರೆ ಏನು ಬರ್ಕೊಟ್ಟಿಲ್ಲ ಅದನ್ನ. ಸೊ ಈ ರೀತಿ ರಾಜಕೀಯವನ್ನ ನಾವು ಎಲ್ಲೋ ಒಂದ್ ಕಡೆ ನೇರವಾಗಿ ಹೇಳಿದ್ದು ಸ್ವಲ್ಪ ಉರಿತದ ಅವ್ರಿಗೆಲ್ಲ ಬಿಗಿಲಿ ಅಂತಾನೆ ಹೇಳ್ತೀನಿ. ಸರ್, ಇನ್ನೊಂದು ವಿಚಾರ ಏನಂದ್ರೆ ಎಲ್ಲ ರಾಜಕಾರಣಿಗಳ ವಿರುದ್ಧ ಮಾತಾಡ್ತೀರಿ, ನನ್ನ ಹತ್ರ ಸಾಕ್ಷಿ ಇದೆ, ಎಲ್ಲಾನು ಇದೆ, CD ಇದೆ, ಆ ವಿಚಾರ ಕೂಡ ನಟಿಯರು ಕೂಡ ಮೇಲೆ ಕೂಡ ಆರೋಪ ಎಲ್ಲ ಮಾಡ್ತೀರಿ ಸರ್. ಅದೆಲ್ಲ ನಿಜಾನ ಅನ್ನುವಂತ ವಿಚಾರ ನಿಜ ಏನೆಲ್ಲ ಸಾಕ್ಷಿ ಇದೆ ಜಗದೀಶ್? ಅಲ್ಲ ಸರ್, ಈಗ ನಾವು ಮಾಡಿರೋ ಹೋರಾಟಗಳು PS ಹಗರಣ ಆಗಿರ್ಬೋದು, ಒಬ್ಬ ADGP ಜೈಲ್ಗೆ ಹೋದ, 48 ಜನ ಅರೆಸ್ಟ್ ಆದ್ರು. ರಮೇಶ್ ಜಾರಕಿಹೊಳಿ ಕೇಸಲ್ಲಿ ರಮೇಶ್ ಜಾರಕಿಹೊಳಿ ಮಿನಿಸ್ಟರ್ಗಿರಿಯಿಂದನೇ ನಿವೃತ್ತಿಯಾದ, ಲಾಸ್ಟ್ ಅಲ್ಲಿ ಒಪ್ಕೊಂಡ. ನಾವು ಮಾಡೋ ಹೋರಾಟ ಎಲ್ಲಿ ಸುಳ್ಳು ಅಂತ ಅನ್ನಿಸ್ತು ಸಮಾಜದಲ್ಲಿ. ಈಗ ಬಿಟ್ಟಾಕಿ ಅದೆಲ್ಲ. ಈಗ ಬೆಳ್ಳಿ ಕಾಚ, ಬೆಳ್ಳಿ ಬ್ರಾ, ರಾಲ್ಸ್ ರಾಯ್ಸ್ ಎಲ್ಲ ಬಿಟ್ಟಾಕಿ ಅದನ್ನ ನೀವು ಸುಳ್ಳೆ ಅಂತ ಅನ್ಕೊಂಡ್ಬಿಡೋಣ. ನಾವು ಇಲ್ಲಿವರೆಗೂ ಈ ರವಿ ಡಿ ಚೆನ್ನಣ್ಣ ಅವ್ರನ್ನ ಎಕ್ಸ್ಪೋಸ್ ಮಾಡಿದೆ. ಒಂದು ಪೋಸ್ಟಿಂಗ್ ತಗೊಳಿಲ್ಲ, ಈಗ ತಗೊಳಕ್ಕಾಗಿಲ್ಲ ಆ ವ್ಯಕ್ತಿ ಕೈಯಲ್ಲಿ. ನಾವು ಮಾಡಿರೋ ಹೋರಾಟ ಎಲ್ಲಿ ಸುಳ್ಳಾಗಿದೆ, ಎಲ್ಲಿ ಡೀಲ್ ಮಾಡಿದೀವಿ, ಎಲ್ಲಿ CD ಇಲ್ದಿರ ಅಥವಾ ಕುಮಾರಸ್ವಾಮಿ ತರ CD ಇಲ್ದಿರ, ತಮ್ ಡ್ರೈವ್ ಇಲ್ದಿರ ನಾವ್ ಎಲ್ಲಿ ಮಾತಾಡಿದ್ವಿ ತೋರಿಸಿದ್ರೆ ಹೇಳ್ಬೋದು ಸರ್. ಎಷ್ಟು ಈಗ ನಾನು
ನೀವ್ ಕೇಳ್ಬೋದು ಸರ್ ಇಷ್ಟೆಲ್ಲ ಮಾತಾಡ್ತಾರಲ್ಲ ಒಬ್ಬ ಮಾಜಿ ಮುಖ್ಯಮಂತ್ರಿ ಏನು ಬಿಡ್ಲಿಲ್ಲ ಅಂತ. ಸರ್ ಬಿಟ್ರಿ, ರಮೇಶ್ ಜಾರಕಿಹೊಳಿ ಕೇಸಲ್ಲಿ ಬಿಟ್ರಿ. ನಾವು ಅನ್ಕೊಂಡ್ವಿ ಇನ್ ಮುಂದೆ ರಾಜಕಾರಣಿಗಳು ಬುದ್ಧಿ ಕಲಿತಾರೆ, ಮೈ ಬೈಲ ಬಟ್ಟೆ ಬಿಚ್ಕೊಳಲ್ಲ, ವಿಡಿಯೋ ಮಾಡ್ಕೊಳಲ್ಲ ಅಂತ. ಆಮೇಲೆ ಏನಾದ್ರು ನಿಲ್ತಾ ಜನ? ಸರ್ ಅಕಸ್ಮಾತ್ ಯಾವ್ದೋ ರಾಜಕಾರಣಿ ಇದು ನಗ್ನ ವಿಡಿಯೋಗಳನ್ನ ಬಿಟ್ರೆ ಸರ್ 1 ದಿವಸ ನೋಡ್ತಾರೆ, 2 ದಿವಸ ನೋಡ್ತಾರೆ, 3 ದಿವಸ ನೋಡ್ತಾರೆ, ಆಮೇಲೆ ಮರ್ತೋಗ್ತಾರೆ. ಬದಲಾವಣೆ ಏನೂ ಆಗಲ್ಲ. ಸೊ ವಿಡಿಯೋ ಬಿಟ್ಟು ಏನ್ ಪ್ರಯೋಜನ? ವಿಡಿಯೋ ಬಿಟ್ಟು ಈಗ ವಿಡಿಯೋ ಏನೋ ಸೋರ್ಸ್ಗಳೇನೋ ಒಬ್ಬರ ಹತ್ರನೇ ಇರೋದಿಲ್ಲ. ಈಗ ಯಾರ್ದೋ ಒಬ್ರು ಸಬ್ಸ್ಕ್ರೈಬ್ ಅವನೇ ಪಿ ಏನೋ ಅವನೆಲ್ಲೋ ಫೋನ್ ಮಾಡ್ತೋ, ಅದೆಲ್ಲೋ ಗೋವಾಗ ಹೋಗಿ ಅಲ್ಲಿಂದ ಎಲ್ಲೋ ಲೀಕ್ ಆಗಿ ಅಲ್ಲಿಂದ ಯಾರ ಕೈಗೋ ಡಾಟಾ ಬೇಸ್ ಸಿಕ್ಕಿ ಅಲ್ಲಿಂದ ಯಾರೋ ನಮ್ಮಂತವ್ರಿಗೆ ಈ ತರ ಒಂದು ದೊಡ್ಡ ನೆಟ್ವರ್ಕ್ ಅಲ್ಲಿ ಅದು ತೆಲಾಡ್ಕೊಂಡ್ ಬಂದಿರ್ತದೆ. ಅಷ್ಟು ದೊಡ್ಡ ಮೆಟೀರಿಯಲ್ ಗಳನ್ನ ಯಾರೋ ಹೇಳ್ದಂತ ಅಲ್ಲಿ ಬಿಟ್ಟು ಆಯ್ತು. ಈಗ ರಮೇಶ್ ಜಾರಕಿಹೊಳಿ ಕೇಸಿ ಸಿಡಿ ಅದಕ್ಕೆ ಬಂತು. ಏನ್ ಸರ್ ಬದಲಾವಣೆ ಆಯ್ತು? ಏನೋ ಬದಲಾವಣೆ ಆಗಿಲ್ವಲ್ಲ. ಏನಾಯ್ತು? ಏನೋ ಬದಲಾವಣೆ ಆಗಿಲ್ಲ. ಮನೆ ಖಾಲಿ ಮಾಡ್ಕೊಳದ. ನಾವ್ ಅನ್ಕೊಂಡ್ವಿ ರಾಜಕಾರಣಿಗಳು ಇನ್ನಾದ್ರು ಎಚ್ಚೆತ್ಕೊಂಡ್ರ ಮತ್ತಷ್ಟು ವಿಡಿಯೋಗಳು ಬಂತು. ಸೊ ನಮ್ಗನ್ಸಿದ್ರೆ 3 ಬಿಟ್ಟು ಬಿಟ್ಟಿದ್ದಾರೆ ರಾಜಕಾರಣಿಗಳನ್ನು, 3 ಬಿಟ್ಟು ಬಿಟ್ಟಿದ್ದಾರೆ. ಸೊ 3 ಬಿಟ್ಟ ರಾಜಕಾರಣಿಗಳನ್ನ ರಾಜಕೀಯದಿಂದ ನಿವೃತ್ತಿ ಮಾಡ್ಬೇಕು, ಬದಲಾವಣೆ ತರಬೇಕು, ಆ ಕೆಲಸ ಮಾಡ್ಬೇಕೇ ಹೊರತು ನಾವು ಸಿಡಿಗಳನ್ನ ಹಂಚ್ಕೊಂಡು ಜೋಬಲ್ಲಿ ನಾನು ವಿಧಾನಸೌಧದಲ್ಲಿ ಮೀಟಿಂಗ್ ಮಾಡ್ಕೊಂಡು ಸಿಡಿ ಇದೆ ಅಂತ ಹೇಳ್ಕೊಂಡು ಇದೆ ಅಂತ ನಮಗ್ ಕಿವಿಗೆ ಬಿತ್ತು. ಅದನ್ನ ಹೇಳಿದ್ರಿ, ಹೇಳೋದು ತಪ್ಪು ಅಂತಂದ್ರೆ ಹಂಗ ನಾನು ಹೇಳಿದ್ ಸುಳ್ಳಾದ್ರೆ ಎಷ್ಟೇ ಹೆಂಗ್ ಬಂತು? ಈಗ ನಾನು ಮಾಜಿ ಮುಖ್ಯಮಂತ್ರಿ ಅಂತಂದೆ, ನಾನು ಯಾರ ಹೆಸರು ಪ್ರಸ್ತಾವ ಮಾಡಿಲ್ಲ. ಬಸವರಾಜ ಬೊಮ್ಮಾಯಿಗೆ ಸ್ಟೇ ತಗೊಂಬಂದ್ರು. ಉಳಿಕೆ ಯಾಕೆ ಬಸವರಾಜ ಬೊಮ್ಮಾಯಿಗೆ ಉಳಿಕೆ ಹಾಕಿ ಸುಧಾಕರ್ ಹೋಗಿ ನಿಮ್ಗೆ ಗೊತ್ತಿರ್ಬೋದು ಹಿಂದಿನ ಕಾಲದ ಸ್ಟೇ ತಗೊಂಬಂದ. ಸೊ ಏನು ಇಲ್ಲ ಯಾಕೆ ಸ್ಟೇ ತಗೊಂಬರ್ತಾರೆ ಇವರು? ಸೊ ಎಲ್ಲೋ ಒಂದ್ ಕಡೆ ಈ ರಾಜಕಾರಣಿಗಳು ಆ ಮಟ್ಟಿಗೆ ಹೋಗ್ಬಿಟ್ಟಿದ್ದಾರೆ. ಜನರಿಗೆ ಹೇಳಕ್ಕೆ ಎಲ್ಲೋ ಭಯ ಇದೆ. ಎಷ್ಟೋ ಜನಕ್ಕೆ ಗೊತ್ತಿದೆ, ಯಾರು ಹೇಳಕ್ ಹೋಗಲ್ಲ. ನಾನು ಬಾಯಿ ಬಿಟ್ಟು ಹೇಳ್ಬಿಡ್ತೀನಿ ಕಾರಣ ಯಾಕೆ ಅಂದ್ರೆ ನಮ್ಗೆ ಗೊತ್ತಾಗತ್ತೆ ಸತ್ಯನ ನಿಮಗೆ ಜನಕ್ಕೆ ತಿಳಿಲಿ, ಸ್ವಲ್ಪ ಹುಷಾರಾಗ್ಲಿ, ಇನ್ ಮುಂದೆ ಆದ್ರೂ ಒಳ್ಳೆ ರಾಜಕಾರಣಿಗಳು ಓಟ್ ಹಾಕ್ಲಿ ಅಂತ. ಈಗ ಮಾಜಿ ಮುಖ್ಯಮಂತ್ರಿ ಅಂತ ಹೇಳಿದೆ, ಅವ್ರು ಸ್ಟೇ ತಗೊಂಬಂದ್ರು. ಯಾರು? ಬಸವರಾಜ ಬೊಮ್ಮಾಯಿ ಅವರು. ನನಗೆ ಗೊತ್ತಿಲ್ಲ ಆಯಪ್ಪನ್ ರೀಲ್ಸ್ ಇದೆಯಾ ಇಲ್ಲ ಅಂತ. ಆಯಪ್ಪನ್ನೇ ಕೇಳ್ಬೇಕು ಯಾಕೆ ಸ್ಟೇ ತಗೊಂಬಂದ ಅಂತ. ಇಂಪ್ಯಾಕ್ಟ್ ಏನಾಯ್ತು ನೀವು ಕೇಳ್ಬೋದು. ನಾನು ಬಾಯಿ ಬಿಟ್ಟಿದ್ದು ಮಾಜಿ ಸಿಎಂ ಅಂತ. ಅವ್ರು ಸ್ಟೇ ತಗೊಂಬಂದ್ರು ಬಸವರಾಜ ಬೊಮ್ಮಾಯಿ ಅಂತ ಗೊತ್ತಾಯ್ತು. ಇಂಪ್ಯಾಕ್ಟ್ ಶಿಗ್ಗಾವಿನಲ್ಲಿ ಚುನಾವಣೆ ಆಯ್ತು, ಅವ್ರ ಮಗ ನಿಂತ್ಕೊಂಡ ಸೋತ. ಜನ ತೋರ್ಸೋದಕ್ಕೆ. ಸೊ ಇದೇ ಬದಲಾವಣೆ ಬೇಕಾಗಿರೋದು. ಅಕಸ್ಮಾತ್ ತಪ್ಪಾಗಿದೆ ಜೈಲಿಗೆ ಹೋಗ್ಬೇಕಾಗಿಲ್ಲ ಸರ್. ರಾಜಕೀಯದಲ್ಲಿ ಅವ್ರಿಗೆ ದಾರಿ ತೋರ್ಸಿದ್ರೆ ಖಂಡಿತವಾಗಿ ಸಮಾಜ ಒಂದು ಸುಧಾರಣೆ ಮಟ್ಟಕ್ಕೆ ಹೋಗುತ್ತೆ, ಬದಲಾವಣೆ ಆಗುತ್ತೆ. ಇದೇ ನಮಗ್ ಬೇಕಾಗಿರೋದು. ಈ ರೋಲ್ಸ್ ರಾಯ್ಸ್ ವಿಚಾರ ಬಂದ್ರೆ ಏನು? ಇಲ್ಲ, ರೋಲ್ಸ್ ರಾಯ್ಸ್ ಆಯ್ತು, ರೋಲ್ಸ್ ರಾಯ್ಸ್ ವಿಚಾರನೂ ಆಯ್ತು. ರೋಲ್ಸ್ ರಾಯ್ಸ್ ಅವರು ನಾನು ಹೇಳಿದಾಗ ಊರು ಬಿಟ್ಟು ದೇವಸ್ಥಾನ ಸುತ್ತಿದ್ದು ಆಯ್ತು. ಆಮೇಲೆ ಬೇರೆಯವರು ಅದ್ರ ಬಗ್ಗೆ ಮಾತಾಡಕ್ ಹೋಗ್ಬೇಡಿ ಹೆಣ್ಮಕ್ಳ ಬಗ್ಗೆ ಅಂತ ಹೇಳಿ ನನಗೆ ಒಂದು ಅಡ್ವೈಸ್ ಕೊಡಿ. ಕೆಲವು ಸ್ವಾಮೀಜಿಗಳು ಕೊಟ್ಟರು ನನ್ಗೆ ಅದ್ರ ಬಗ್ಗೆ ಮಾತಾಡಕ್ ಹೋಗ್ಬೇಡಿ ಅಂತ. ಸ್ವಾಮೀಜಿಗಳು ಹೇಳಿದ್ಮೇಲೆ ನಾನು ಹಿಂಗ್ ಮಾತಾಡಕ್ ಹೋಗ್ಲಿ? ಸ್ವಾಮೀಜಿಗಳ ಗಂಟ ಹೋಗಿತ್ತದ್ದು. ಸೊ ಹೆಣ್ಮಕ್ಳ ವಿಚಾರ ಬಂದಾಗ ನಮ್ಮನೆ ಹೆಣ್ಮಕ್ಳು ಬೇರೆ ಅಲ್ಲ, ಆ ಹೆಣ್ಮಕ್ಳು ಬೇರೆ ಅಲ್ಲ. ಎಲ್ಲ ಒಂದ್ ಕಡೆ ಬುದ್ಧಿ ಕಲೀಲಿ ಅಂತ ಆ ಮಟ್ಟಿಗೆ ಅದನ್ನ ಎಕ್ಸ್ಪೋಸ್ ಆಗಿತ್ತು. ಹೆಸರು ಹೇಳಿದ್ರೆ ಅಲ್ಲೇ ಮುಚ್ಚಾಕದ್ವಿ ಸರ್ ಅದನ್ನ. ಯಾಕಂದ್ರೆ ಮಾಜಿ ಸಿಎಂ ಅಂತಂದ್ರೆ ಬಿಡಿ, ಅವ್ರಿಗೆ 3 ಬಿಟ್ಟವ್ರು ಹೆಂಗೋ ನಡೀತದೆ. ಎಲ್ಲರೂ ಅಂತಲ್ಲ, ಗೌರವ ಸಿಎಂಗಳು ಇದಾರೆ, ಮಾಜಿ ಸಿಎಂಗಳು ಇದಾರೆ. ಕೆಲವರು ಇರೋದ್ರು ಅವ್ರಿಗೆ ಎಕ್ಸ್ಪೋಸ್ ಆದಾಗ ಏನು ಅನ್ಸಲ್ಲ. ಬಟ್ ಹೆಣ್ಮಕ್ಳ ವಿಚಾರದಲ್ಲಿ ಆತರ ಅಲ್ಲ ಸರ್. ಹೆಣ್ಮಕ್ಳು ತಲೆ ತೆರ್ಸ್ಕೊಂಡು ಓಡಾಡ್ಬೇಕಾಗತ್ತೆ, ಅವ್ರ ಜೀವನವೇ ಕತ್ಲಾಗ್ಬಿಡ್ತದೆ. ಹಂಗಾಗಿ ಎಲ್ಲೋ ಒಂದ್ ಕಡೆ ಒಂದಷ್ಟು ಜನ ಅಡ್ಡ ಬಂದ್ರು, ಅಡ್ವೈಸ್ ಮಾಡಿದ್ರು, ಹೇಳ್ ಕಳ್ಸಿದ್ರು. ಇದೇನ್ ಕಾಂಪ್ರಮೈಸ್ ಅಲ್ಲ, ಅವ್ರು ನಮ್ಗೇನ್ ದುಡ್ಡು ಕೊಟ್ಟಿಲ್ಲ, ಡೀಲ್ಗಿಲ್ಲ ಅವ್ರದಂತಾರ. ಎಲ್ಲೋ ಒಂದ್ ಕಡೆ ಮಾನವೀಯತೆಯಿಂದ ಅದನ್ನಲ್ಲೇ ಬಿಟ್ಟಾಕಿದ್ವಿ. ಅಲ್ಲ ಇನ್ನೊಂದ್ಸರ ಇದು ಅವ್ರ ಜಾರಕಿಹೊಳಿ ವಿಚಾರದ ನಾನು ನ್ಯಾಯ ಕೊಡಿಸ್ತೀನಿ ಅಂತ ನೀವು ಮುಂದ್ ಬಂದ್ರಿ. ಯಾವ್ದ್ರಲ್ಲಿ? ಜಾರಕಿಹೊಳಿ ಅವರ ವಿಚಾರದಲ್ಲಿ ಆ ಹೆಣ್ಮಗುಗೆ ನ್ಯಾಯ ಕೊಡಿಸ್ತೀನಿ ಅಂತ. ಆಯ್ತಲ್ಲ, ನ್ಯಾಯ ಇನ್ನೇನ್ ಬೇಕು ಹೇಳ್ರಿ? ನ್ಯಾಯ ಇನ್ನೇನ್ ಬೇಕು? ಸೆಟ್ಲ್ಮೆಂಟ್ ಮಾಡ್ಕೊಂಡ್ರಲ್ಲ, ಅವ್ರು ಸ್ಟೇ ತಗೊಂಡ್ರು, ಇವ್ರು ಸೆಟ್ಲ್ಮೆಂಟ್ ಮಾಡ್ಕೊಂಡ್ರು, ಹುಡುಗಿ ಗಾಯಬಾದ್ಲು, ಎಲ್ಲೋ ಅಂತ ಡಿ.ಕೆ ಶಿವಕುಮಾರ್ನ ಕೇಳ್ಬೇಕು. ಯಾಕಂದ್ರೆ ಲಾಸ್ಟ್ ಅಲ್ಲಿ ಅವರೇ ಆ ಹುಡುಗಿಗೆ ಏನೋ ರಿಸೀವ್ ಮಾಡ್ಕೊಂಡು ಎಲ್ಲೋ ಆರ್ಗನೈಸ್ ಮಾಡಿದ ಅವ್ರೇನೆ. ಲಾಸ್ಟ್ ಅಲ್ಲಿ ಅವರೇ ನೀವು ಭೇಟಿ ಆಗೋದಾಗ ಏನ್ ಬೇಕಾಗಿರ್ಲಿಲ್ಲ ಸರ್. ಯಾವಾಗ ಡಿ.ಕೆ ಶಿವಕುಮಾರ್ ಅವರು ಈ ರೀತಿ ನಮ್ ಜೊತೆ ನಡ್ಕೊಂಡ್ರು, ಆ ಕೇಸ್ ಇಂದ ಕೈ ತೊಳ್ಕೊಂಡ್ಬಿಟ್ಟೆ ನಾನು. ಯಾಕೆಂತಂದ್ರೆ ಹೋಗ್ತಾ ಬೇರೆ ಡೆವಲಪ್ಮೆಂಟ್ಸ್ ಆಯ್ತು ಆ ಕೇಸಲ್ಲಿ. ಮುಂಚೆ ಅದು ರೇಪ್ ಅನ್ನೋದು ಹೋಗಿ ಲಾಸ್ಟ್ ಅಲ್ಲಿ ಒಪ್ಪಿಗೆ ಆದಂತ ಒಂದು ಸಂಬಂಧ ಅಂತ ಗೊತ್ತಾಯ್ತು. ಆ ಹೆಣ್ಮಗಳು ನಮ್ಮ ಹತ್ರ ಸುಳ್ಳು ಹೇಳಿದ್ಲು, ಪ್ರಾಣ ಹೋಗುತ್ತೆ ಅಂತ ಸುಳ್ಳು ಹೇಳಿದ್ಲು. ಈಗ ನಾವ್ ಯಾರನ್ನ ಸ್ಕ್ಯಾನ್ ಮಾಡಕ್ಕಾಗತ್ತೆ? ಯಾರ ಮನ್ಸನ್ನ ಸ್ಕ್ಯಾನ್ ಮಾಡಕ್ಕಾಗತ್ತೆ? ನಿಜ ಹೇಳ್ತಾರ ಸುಳ್ಳು ಹೇಳ್ತಾರ ಅಂತ? ಒಬ್ಬ ಲಾಯರ್ ಆಗಿ ಪ್ರಾಣ ಹೋಗ್ತಾ ಇದೆ ಅಂತ ಕೇಸ್ ತಗೊಂಡ್ವಿ. ಬಟ್ ಆ ಹುಡುಗಿ ಆ ಮಟ್ಟಿಗೆ ನಮ್ಮನ್ನ ದಿಕ್ ತಪ್ಪಿಸ್ತಾಳೆ ಅಂತ ನಮಗೂ ಅನ್ಸ್ಕೊಂಡಿರ್ಲಿಲ್ಲ. ಬಟ್ ಆ ಹುಡುಗಿ ತಪ್ಪು ಮಾಡೋದಲ್ಲ ಬಿಟ್ಲ, ಒಬ್ಬ ರಾಜಕಾರಣಿಯಾಗಿ ರಮೇಶ್ ಜಾರಕಿಹೊಳಿ ಆ ಕೆಲಸ ಮಾಡಬಾರ್ದಾಗಿತ್ತು. ಯಾಕಂದ್ರೆ ಬರೀ ಹೆಣ್ಣು ಮಕ್ಕಳ ಪ್ರಶ್ನೆ ಅಂತಲ್ಲ, ಆ ಬೆಳಗಾವಿನ ಜನ ವೋಟ್ ಹಾಕಿದಾರೆ ನಿಮ್ಗೆ. ನಿಮ್ ಮನೆಯವ್ರು ನಿಮ್ಗೆ ಊಟ ಹಾಕಿ ಯಜಮಾನ ಅಂತ ನಂಬ್ಕೊಂಡಿದ್ದಾರೆ. ಆ ಮನೆಯವ್ರು ತಲೆ ತಗ್ಗಿಸ್ಬಾರ್ದು ರಮೇಶ್ ಜಾರಕಿಹೊಳಿಯಿಂದ. ಆಮೇಲೆ ವೋಟ್ ಹಾಕಿರೋ ಜನ ತಲೆ ತಗ್ಸ್ಬಾರ್ದು. ಹಂಗಾಗಿ ದಟ್ಸ್ ಆಲ್ ಐ ಕ್ಯಾನ್ ಸೇ. ಇನ್ನೊಂದು ಸರ್, ನೀವು ಮುಂಚೆ ನಾನು ದರ್ಶನ್ ಅವ್ರನ್ನ ಹೊರಗಡೆ ಕರ್ಕೊಂಡ್ ಬರ್ತೀನಿ ಅವ್ರನ್ನ ದರ್ಶನ್ ವಿಚಾರ ಮಾತಾಡಲ್ಲ ಬಿಡಿ ಸರ್, ಅವಶ್ಯಕತೆ ಇಲ್ಲ. ಯಾಕಂದ್ರೆ ನನ್ನ ಬಾಯಿಯಲ್ಲಿ ಮಾತಾಡೋಕ್ಕೂ ಕೆಲವು ಯೋಗ್ಯತೆ ಬೇಕಾಗುತ್ತೆ.
ದರ್ಶನ್ ಇಸ್ ಅನ್ ಎಕ್ಸೆಪ್ಷನ್. ನನಗೇನು ಅವನ ಬಗ್ಗೆ ಮಾತಾಡುವಂತ ಅವಶ್ಯಕತೆ ಇಲ್ಲ. ಅಲ್ಲ ನೀವು ಜೈಲಲ್ಲಿ ಕರ್ಕೊಂಡ್ ಬರ್ತೀನಿ ಅಂತೆಲ್ಲ ಹೇಳಿದ್ರಿ. ಅಲ್ಲ ಸರ್, ಕರ್ಕೊಂಡ್ ಬರ್ತೀವಿ ಅಂತಂದ್ರೆ ಸರ್, ಕರ್ಕೊಂಡ್ ಬರ್ಬೇಕಂದ್ರೆ ಅವ್ರ ಹೆಂಡತಿ ಅದಕ್ಕೆ ಕೇಸ್ ಕೊಡ್ಬೇಕು, ನೋಡ್ಬೇಕು, ನಿಜ ಹೇಳ್ಬೇಕು. ಈ ಅಪ್ಪ ಒಳಗಡೆ ಹೋಗಿ ಅಲ್ಲಿ ದಮ್ ಹೊಡೆದು ಏನೋ ರೌಡಿಗಳ ಜೊತೆ ಕೂತ್ಕೊಂಡು ಇವನೇ ಕೇಸ್ ಹಾಕ್ಸ್ಕೊಂಡು ಅಲ್ಲಿರೋ 13 ಜನ ಸಸ್ಪೆಂಡ್ ಮಾಡಿದಾಗ ಏನೋ ಇರೋದ್ರಲ್ಲಿ ತಪ್ಪಾಗಿರ್ಬೋದೇನೋ, ಎಲ್ಲೋ ಒಂದ್ ಕಡೆ ಫಿಕ್ಸ್ ಮಾಡ್ತಾವ್ರೆ ಅಂತ ಒಂದು ಅನ್ಸಿದ. ನನಗ ಕೇಳ್ ಬಂದ ವಿಚಾರ ಏನಪ್ಪಾ ಅಂದ್ರೆ ಇವ್ರು ಇನ್ನು ಅವ್ರನ್ನ ಹೆಂಗ್ ಬಿಡ್ಸ್ಕೊಂಡು ಈ ತರದೆಲ್ಲ ವಿಚಾರಗಳು ಕೇಳಬಂದು ಬಿಡಿ ಸರ್. ಸರ್ ಅವ್ನ್ ಕೊಲೆ ಮಾಡೋದ, ನಾನು ಹೋರಾಟ ಮಾಡಿ ಹೋಗಿದ್ದು, ನಾನೇನ್ ಕೊಲೆ ಮಾಡಿ ಹೋಗಿದ್ದೀನ? ಈಗ ಹೊರಗಡೆ ಬಂದು ತಪ್ಪಗ್ ಬಾಯಿ ಮುಚ್ಕೊಂಡವನೆ ಬೆಲ್ ಗಿಲ್ ಕ್ಯಾನ್ಸಲ್ ಆಗ್ಬಿಡುತ್ತೆ ಅಂತ. ನಾವೇನ್ ಗಿಲ್ವಲ್ಲ, ನಾವ್ ರಾಜಕೀಯ ಮಾಡ್ತಾ ಇದೀವಿ. ಮಾತಾಡೋಕೆ ಹೇಳಿ, ತಗೊಂಡ ಮೈಕ್ ಇಡಿ ನೋಡೋಣ ದರ್ಶನ್ ಮುಂದೆ, ಇಡೀ ಮೈಕು. ಯಾವ ರಾಜಕೀಯ ಮಾಡಕ್ಕಾಗುತ್ತೆ ಅವನ ಕೈಯಲ್ಲಿ? ಮಾಡಕ್ಕಾಗಲ್ಲ ಸರ್. ರಾಜಕೀಯ ಅಷ್ಟು ಈಸಿ ಅಲ್ಲ. ಫಿಲಮ್ ಮಾಡ್ಬೋದು, ಫಿಲಮ್ ಆಕ್ಟಿಂಗ್ ಮಾಡ್ಬೋದು. ಹಂಗಾಗಿ ಈಸ್ ಫ್ರಮ್ ಫಿಲಮ್ ಫೀಲ್ಡು ಎಲ್ಲೋ ಅಮಾಯಕನ ಫಿಕ್ಸ್ ಮಾಡ್ತಾರದು ಅನ್ಸಿದ್ ನಿಜ, ಇಲ್ಲ ಅಂತ ಹೇಳ್ತಾ. ಈಗ ರಮೇಶ್ ಜಾರಕಿಹೊಳಿ ಕೇಸಲ್ಲಿ ಆ ಹೆಣ್ಮಗಳು ಅಮಾಯಕಳು ಅನ್ನಿಸ್ತು, ಆಮೇಲೆ ಗೊತ್ತಾಗಿದ್ದೇನು ಅಂತಂದ್ರೆ ಇದು ಹನಿ ಟ್ರ್ಯಾಪ್ ಅಂತ. ಸರ್ ಈಗ ಪರಿಸ್ಥಿತಿ ಬದಲಾವಣೆ ಆದ್ರೆ ಅದಕ್ಕೆ ನಾನೆಲ್ಲಿ ಹೊಣೆ ಆಗ್ತದೆ? ದರ್ಶನ್ಗೆ ಅನ್ಯಾಯ ಆಗಿರ್ಬೋದು ಅಂತ ಮಾತಾಡಿದ್ದು ನಿಜ. ಆಮೇಲೆ ಬಿಡಿಸ್ಕೊಂಬರಕ್ ಪ್ರಯತ್ನ ಬೀಳ್ತೀವಿ ಬಿಡಿಸ್ಕೊಂಬರ್ತೀವಿ ಅಂತಂದ್ರೆ ನಾವೇನು ಧಮ್ಕಿಕ್ಕೆ ಬಿಡಿಸ್ಕೊಂಬರಕ್ಕಾಗತ್ತಾ? ಲೀಗಲ್ ಪ್ರೊಸೆಸ್ಸು. ಓಕೆ, ಅವನು ಏನೇನು ಮಾಡ್ಕೊಂಡಿದ್ದೆ ಯಾರು ಗೊತ್ತು? ಆಮೇಲೆ ಅದ್ರಲ್ಲಿ ಎಷ್ಟು ನಿಜ ಇದೆ, ಎಷ್ಟು ಯಾರು ಗೊತ್ತಾಗತ್ತೆ? ಹೇಳಿದ್ ನಿಜ. ನಾವೇ ಒಳಗಡೆ ನಮ್ಮನ್ನೇನು ಬಿಡಿಸ್ಕೊಂಬಂದಿಲ್ಲ, ನಮ್ಮನ್ನ ಯಾರು ಬಿಡಿಸ್ಕೊಂಬಂದಿದ್ದು ಯಾರು ಏನು ಹೇಳಿಲ್ವಲ್ಲ. ದರ್ಶನ ಏನ್ ಹೇಳದ್ನ? ಎಂತದ್ದು ನಾನೇ ಬಿಡಿಸ್ಕೊಂಬಂದಿದ್ದು, ನಾನೇ ಬಿಡಿಸ್ಕೊಂಬಂದಿದ್ದಲ್ವಾ? ನಾವು ಹೋದಾಗ ಅಟ್ಲೀಸ್ಟ್ ನಾವು ಬಾಯ್ಬಿಟ್ಟು ಹೇಳಿದ್ವಿ. ನಾವು ಒಳಗಡೆ ಹೋದಾಗ ಯಾರು ಬಾಯ್ಬಿಟ್ಟು ಹೇಳಿಲ್ಲ. ನಾವೇ ನಾವು ಹೋರಾಟ ಮಾಡ್ಕೊಂಡು ಹೊರಗಡೆ ಬಂದಿದ್ದು. ಅಂದ್ರೆ ಸರ್ ನೀವು ಸಪೋರ್ಟ್ ಮಾಡಿದ್ರು ಅಲ್ವಾ? ಅಂದ್ರೆ ಅವ್ರ ಅಭಿಮಾನಿಗಳು ಏನಾರು ನಿಮ್ ಕಡೆ ಏನಾರು ಒಂದ್ ಸ್ವಲ್ಪ ಸಪೋರ್ಟ್ ಆತರದ್ದು ಏನಾರು ಸಿಕ್ಕಿಲ್ಲ? ಯಾವ ಅಭಿಮಾನಿಗಳನ್ನ ಮಾಡಿ ಯಾರ ಅಭಿಮಾನಿಗಳು ಮಾಡ್ಕೊಂಡು ಹೋರಾಟ ಮಾಡ್ತಲ್ಲ ಸರ್. ನನ್ನ ಮೇಲೆ ನಾನು ಡಿಪೆಂಡ್ ಆಗಿ ಹೋರಾಟ ಮಾಡ್ತಾ ಇದ್ದೀನಿ. ನನ್ನನ್ನು ನಂಬಿ ಜನ ಇದಾರೆ, ನನ್ನನ್ನು ನಂಬಿ ಫ್ಯಾನ್ಸ್ ಇದಾರೆ ಹೊರತು ನಾನು ಫ್ಯಾನ್ಸ್ ಮೇಲೆ ಡಿಪೆಂಡ್ ಆಗಿ ಹೋರಾಟ ಮಾಡ್ತಾ ಇದ್ದೀನಿ. ಮಾಡಿದಿದ್ರೆ ಇವತ್ತು ಫ್ಯಾನ್ಗಳು ಬಂದಲ್ಲಿ ಎಲ್ಲ ಪ್ರೊಟೆಕ್ಟ್ ಮಾಡಿರೋ ಹೊರಗಡೆ ಬರ್ಬೋದಾಗಿತ್ತು. ಅದ್ ಬೇರೆ ವಿಚಾರ. ನಾನು ಅದನ್ನ ನಂಬ್ಕೊಂಡು ನಾನು ಹೋರಾಟ ಮಾಡ್ತಾ, ನನ್ನ ಮೇಲೆ ನಂಬ್ಕೊಂಡು ನಾನು ಹೋರಾಟ ಮಾಡ್ತಾ ಇದ್ದೀನಿ. ಹಾಗಾಗಿ ದರ್ಶನ್ ಹೋಗಿದ್ದು ಕೊಲೆ ಆರೋಪ ಹೊತ್ಕೊಂಡು, ನಾವು ಕೊಲೆ ಆರೋಪ ಬಂತಲ್ಲ, ನಮ್ಮನ್ನ ಅಟ್ಯಾಕ್ ಮಾಡಿದಾಗ ಡಿಫೆನ್ಸ್ ಮಾಡಲ್ ಫೈರ್ ಮಾಡಿದ್ವಿ, ನಮ್ದೇ ಆದಂತ ರಕ್ಷಣೆ ಮಾಡ್ಕೊಂಡ್ವಿ. ಪೊಲೀಸರು ತಮ್ಮ ತೀಟೆ ತೀರ್ಸ್ಕೊಳಕ್ಕೆ ಸುಳ್ಳು ಕೇಸ್ ಹಾಕಿದ್ರು. ಒಂದಷ್ಟು ಜನ ರಾಜಕಾರಣಿಗಳು ನಮ್ಮ ವಿರುದ್ಧ ಒಂದು ಷಡ್ಯಂತ್ರ ಎಲ್ಲ ಮಾಡಿದ್ರು. ಅವ್ರ ಕೆಲಸ ಅವ್ರು ಮಾಡಿದ್ರು, ನಮ್ ಕೆಲಸ ನಾವು ಮಾಡಿದ್ರಿ, ಹೊರಗಡೆ ಬಂದ್ವಿ. ಓಕೆ, 90 ದಿನಗಳ ಕಾಲ ಒಂದಿಷ್ಟು ಜೈಲಲ್ಲಿ ಕಳೆದಿದ್ದೀರಿ ಸರ್. ಹೇಗಿತ್ತು ಸರ್? ಅಂದ್ರೆ VIP ಟ್ರೀಟ್ಮೆಂಟ್ ಅಲ್ಲಿ ಇದ್ರೆ ಏನು ಅನ್ನೋದು? ಈಗ ಜೈಲ್ ಬಗ್ಗೆ ನೀವೇನೋ ತಿಳ್ಕೊಬೇಕು ಅಂದ್ರೆ ಒಂದ್ ಕೇಸ್ ಹಾಕೊಂಡು ಹೊರಗಡೆ ನೀವೇ ಅನುಭವ ಪಡ್ಕೊಬಹುದು, ನೀವೇ ಬಂದ್ ಕ್ಯಾಮರಾದಲ್ಲಿ ಹೇಳ್ಕೊಬಹುದು. ಯಾಕಂದ್ರೆ ಕೆಲವೊಂದು ವಿಚಾರಗಳನ್ನ ಹೇಳ್ಬಾರ್ದು. ಹಾಗಾಗಿ ಜೈಲ್ ಅನ್ನೋದು ನಾವ್ ಅನ್ಕೊಂಡಂಗೆ ಅಷ್ಟು ಕೆಟ್ಟ ಜಾಗ ಅಂತೂ ಅಲ್ಲ. ಆಮೇಲೆ ಬೆಂಗಳೂರಿನ ಇಡೀ ಕ್ರಿಮಿನಲ್ಗಳನ್ನ, ಡಕಾಯಿತಗಳನ್ನ, ಕಳ್ತನ ಮಾಡೋರ್ನ, ಚೈನ್ ಸ್ನ್ಯಾಚರ್ಗಳನ್ನ, ರೇಪಿಸ್ಟ್ಗಳನ್ನ, ಪೋಸ್ಕೋ ಕೇಸ್ಗಳನ್ನ, ಸೈಕೋಗಳನ್ನ ತಗೊಂಡಾಗ ಅಲ್ಲಿ ಹಾಕ್ಬಿಟ್ಟು ಜೈಲ್ ಹೆಂಗಿದೆ ಅಂತ ಕೇಳಿದ್ರೆ ನಾನು ಏನ್ ಹೇಳಕ್ಕಾಗತ್ತೆ? DGPನ ಕೇಳ್ಬೇಕು ಅಥವಾ ಹೋಮ್ ಮಿನಿಸ್ಟರ್ ಪರಮೇಶ್ವರ್ನ ಕೇಳ್ಬೇಕು. ಕೇಳಿದ್ರೆ ಅವ್ರಿಬ್ರು ಹೇಳ್ತಾರೆ. ಜೈಲ್ ತರನೇ ಇದೆ ಸರ್, ಬೇರೆ ಏನಿಲ್ಲ. ಅಂದ್ರೆ ಏನಾದ್ರು ಬದಲಾವಣೆ ಆಯ್ತಾ ಜಗದಿ ಅಲ್ಲಿ ಹೋದ ನಂತರ ಏನು ಅಂತ? ಡೆಫಿನೆಟ್ಲಿ ಅಲ್ಲಿ ಎಲ್ಲೋ ಲೋನ್ಲಿನೆಸ್ ಒಬ್ಬರೇ ಆಗಿರೋದ್ರಿಂದ ನಮ್ಮನ್ನ ಆತ್ಮ ವಿಮರ್ಶನೆ ಮಾಡ್ಕೊಳ್ಲಿಕ್ಕೆ, ಅಥವಾ ನಮ್ಮಲ್ಲಿ ಏನೋ ತಪ್ಪುಗಳಾಗಿದ್ಯಾ, ಅಥವಾ ಮುಂದಿನ CM ಆಗ್ಬೇಕು ಅಂದ್ರೆ ಎಷ್ಟು ಗಟ್ಟಿಯಾಗಿರ್ಬೋದು ನಮ್ ಪ್ಲಾನ್, ಅಥವಾ ಏನೋ ಒಂದು ಬ್ಲೂ ಪ್ರಿಂಟ್ ರೆಡಿ ಮಾಡ್ಕೊಳ್ಬೋದು. ಒಂದ್ ಒಳ್ಳೆ ಸಮಯ ಸಿಕ್ತು ನನಗೆ, ಒಂದ್ ಬ್ಲೂ ಪ್ರಿಂಟ್ ರೆಡಿ ಮಾಡ್ಕೊಂಡ್ ಬಂದಿದೀವಿ. ಸಮಯ ಬಂದಾಗ ಗೊತ್ತಾಗುತ್ತೆ ಸರ್. ಓಕೆ, ನಿಮ್ಮ ಪ್ರೀಸ್ ಅವ್ರಿಗೆ, ಕರ್ನಾಟಕ ಜನತೆಗೆ ನಿಮ್ ಕಡೆಯಿಂದ ಏನಾದ್ರು ಹೇಳೋದಾದ್ರೆ ಏನ್ ಹೇಳ್ತೀರಾ ಸರ್? ಡೆಫಿನೆಟ್ಲಿ ಈಗ ಮನುಷ್ಯ ಅಂದ್ಮೇಲೆ ಏರಿಳಿತಗಳು ಆಗ್ತಾ ಇರ್ತದೆ. ನಾಟ್ ನೆಸೆಸರಿ ನಮ್ಮ ಎಲ್ಲಾ ಆಕ್ಷನ್ಸ್ ಸರಿ ಇರ್ಬೇಕು ಅಂತ. ಕೆಲವೊಂದು ತಪ್ಪಾದ್ರೂ ಕೂಡ ಅದೇನೋ ಒಳ್ಳೆ ತಿದ್ಕೋಣ, ಮತ್ತೆ ತಿಳ್ಕೊಳೋಣ, ಬದಲಾಗಿ ಬದುಕೋಣ. ಬಟ್ ನಾನು ಯಾವಾಗಲೂ ಸಮಾಜದ ಒಳಿತನ್ನೇ ಬಯಸ್ತೀನಿ. ಇವಾಗ ನನಗ್ ಕೆಟ್ಟದಾದ್ರೂ ಕೂಡ ನಾನ್ ನನಗ್ ಕೆಟ್ಟದ್ ಮಾಡ್ಕೊಳ್ಬೇಕೆ ಹೊರತು ನಾನು ಸಮಾಜಕ್ಕೆ ಯಾವತ್ತು ಕೆಡಕ್ ಮಾಡೋಂಥ ವ್ಯಕ್ತಿ ಅಂತೂ ಅಲ್ಲ. ರೆಸ್ಟ್ 2028ಗೆ ಒಂದು ದೊಡ್ಡ ಬದಲಾವಣೆ ಆಗುತ್ತೆ, ಕಾದು ನೋಡಿ ಅಂತ ಹೇಳ್ತೀನಿ. ಇನ್ನು ಇದೇ ರೀತಿ ಹೋರಾಟ ಮುಂದುವರಿಯುತ್ತಾ? ಏನು ಹೋರಾಟ ಅನ್ನೋದು ಸರ್, ಹೋರಾಟ ಅನ್ನೋದಕ್ಕಿಂತ ಇವತ್ತು ಒಂದು ಆಕ್ಷನ್ ಪ್ಲಾನ್ ಆಗುತ್ತೆ ಸರ್. ಮುಂಚೆ ಹೋರಾಟ ಇತ್ತು, ಏನ್ ಹೋರಾಟ ಎಲ್ಲ ಮಾಡಿದೀವಿ. ಈಗ ಒಂದು ವೆಲ್ ಪ್ಲಾನ್ಡ್ ಬ್ಲೂ ಪ್ರಿಂಟ್ ಆಕ್ಷನ್ ಪ್ಲಾನ್ ಆಗುತ್ತೆ. ಮನೆ DK ಹೇಳ್ತಾ ಇದ್ದ, ನಾನು ಕೂಡ ಚದುರಂಗ ಆಟ ಆಡ್ತೀನಿ ಅಂತ. ಎಲ್ಲರಿಗೂ ಚದುರಂಗ ಆಟ ಬರ್ತದೆ. ಸೊ ಅದೇ ಚದುರಂಗ ಆಟನ ನಾವು ಆಡ್ತೀವಿ. ಎಲ್ಲರಿಗೂ ಆನ್ಸರ್ ಸಿಗುತ್ತೆ ಸದ್ಯದಲ್ಲಿ. ಐ ನಾಟ್ ಸರ್, ನಾನೊಬ್ಬ ಸಾಮಾನ್ಯ ಇರ್ಬೇಕಾದ್ರೆ ಉತ್ತರ ಕೊಟ್ಟಿದ್ದೀನಿ, ಹೋರಾಟಗಾರ ಉತ್ತರ ಕೊಟ್ಟಿದ್ದೀನಿ, ಅಡ್ವೊಕೇಟ್ ಆಗಿ ಉತ್ತರ ಕೊಟ್ಟಿದ್ದೀನಿ, ಒಬ್ಬ ರೆಸ್ಕ್ಯೂ ಮ್ಯಾನ್ ಹೂ ರೆಸ್ಕ್ಯೂಡ್ ದ ಸೊಸೈಟಿ ಅಂತ ಸಮಯದಲ್ಲೇ ಕೊಟ್ಟಿದ್ದೀನಿ. ಹೀಗೆ ಯಾಕೆ ಸರ್ ಕೊಡೋಣ? ಖಂಡಿತವಾಗಿ ರಾಜಕೀಯವಾಗಿ ಉತ್ತರ ಕೊಡ್ತೀವಿ ಸರ್.
ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.